ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಭೈ ದ ಗೌರವ್ ತಿವಾರಿ ಮಿಸ್ಟ್ರಿ ಸೀರೀಸ್ ನ ಕೊನೆಯ 3 ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಈ ಸೀರೀಸ್ ನ ಹಿಂದಿನ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ಸೀರೀಸ್ ನ ಎಲ್ಲಾ ವಿಡಿಯೋಸ್ ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಹಮ್ಸ್ ಡಿಮ್ಸ್ ಕನ್ನಡ, 0x ಆರ್ಯ, ನೀತು ಗೌಡ, ರಂಜಿತಾ ರಾವ್, ಮಿರ್ಚಿ ಶಂಕರ ಮತ್ತೆ ಮೇಘನ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಹಿಂದಿನ ಎಪಿಸೋಡ್ಸ್ ಅಲ್ಲಿ ನೋಡಿದ್ವಿ ಗೌರವ್ YTVಯ ಹೊಸ ರಿಯಾಲಿಟಿ ಶೋ ಹಾಂಟಿಂಗ್ ವಿತ್ ಹಸೀನಾಗೆ ಜಾಯ್ನ್ ಆಗಿದ್ದಾರೆ. ಆದರೆ ಮೊದಲನೇ ಎಪಿಸೋಡ್ ಅಲ್ಲಿ ಮೆಹತಾ ಮ್ಯಾನ್ಷನ್ ಅನ್ನೋ ಹಾಂಟೆಡ್ ಹೌಸ್ ಗೆ ಬಂದಿದ್ದಾಗ 3 ಜನ ಹುಡುಗಿಯರು ಕ್ರಿಜಾನ್, ತಾರಾ ಮತ್ತೆ ಮೆಹಕಿ ಹಾಂಟೆಡ್ ಹೌಸ್ ಒಳಗೆ ಹೋಗಿ ತಮಗೆ ಕೊಟ್ಟಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡಬೇಕಾದ್ರೆ ಗೌರವ್ ಮತ್ತೆ ಇವರ ಟೀಮ್ ಗೆ ಈ ಜಾಗದಲ್ಲಿ ನಿಜವಾಗ್ಲೂ ಆತ್ಮಗಳು ಇದಾವೆ ಅನ್ನೋದು ಗೊತ್ತಾಗಿದೆ. ತಾರಾ ಮತ್ತೆ ಕ್ರಿಸಾನ್ಗೆ ಲೈಟ್ ಆಗಿ ಆತ್ಮಗಳು ನಾವಿದೀವಿ ಅಂತ ತೋರಿಸಿದರೆ ಅದಕ್ಕೆ ಇವರಿಬ್ರು ಶೋನ ಕ್ವಿಟ್ ಮಾಡಿ ವಾಪಸ್ ಬಂದ್ರು. ಉಳಿದಿರೋದು ಮೆಹಕ್. ಗೌರವ್ ತಕ್ಷಣ ಈ ಶೋನ ನಿಲ್ಲಿಸಬೇಕು, TRP ಗೋಸ್ಕರ ಇದೆಲ್ಲ ಮಾಡೋದು ಸರಿಯಲ್ಲ ಅಂತ ಟಿವಿ ಚಾನೆಲ್ ಅವ್ರಿಗೆ ಹೇಳಿ ಗೌರವೇ ಮೆಹಕ್ ನ ವಾಪಸ್ ಕರೆಯೋಕೆ ಹೋಗ್ತಾರೆ. 2010ರಲ್ಲಿ ಬಂದಿರೋ ಈ ಶೋನ ಪ್ರೆಸೆಂಟ್ ಅಲ್ಲಿ ನೋಡ್ತಾ ಕೂತಿದ್ದ ಐರಿನ್ ಬುಕ್ ಬರೆಯೋದನ್ನ ಮುಂದುವರಿಸಿ ಲ್ಯಾಪ್ಟಾಪ್ ಅಲ್ಲಿ ಗೌರವ್ ತಿವಾರಿನ ಕೊಂದಿದ್ದು ಯಾರು ಅಂತ ಟೈಪ್ ಮಾಡಿ ಆದ್ಮೇಲೆ ಪಿಜ್ಜಾ ಬಂತು ಅಂತ ಇಸ್ಕೊಂಡು ವಾಪಸ್ ಲ್ಯಾಪ್ಟಾಪ್ ಹತ್ರ ಬರೋ ಅಷ್ಟೊತ್ತಿಗೆ ಗೌರವ್ ತಿವಾರಿನ ಕೊಂದಿದ್ದು ಯಾರು ಅಂತ ನನಗ್ ಗೊತ್ತು ಅನ್ನೋದನ್ನ ಟೈಪ್ ಮಾಡಿದ್ದಾರೆ. ಒಂದು 10 ಸೆಕೆಂಡ್ ಗ್ಯಾಪ್ ಅಲ್ಲಿ ಯಾರು ಬಂದು ಟೈಪ್ ಮಾಡಿದ್ರು ಅಂತ ಗಾಬರಿ ಆಗೋಗ್ತಾಳೆ ಐರಿನ್. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಗೌರವ್ ಮೆಹಕ್ ನ ಕೂಡ ವಾಕಿ ಟಾಕಿಯಿಂದ ಕಾಂಟ್ಯಾಕ್ಟ್ ಮಾಡಿ ಶೋ ಅಲ್ಲಿ ಸ್ವಲ್ಪ ಬ್ರೇಕ್ ತಗೊಂತಾ ಇದೀವಿ, ನೀವು ವಾಪಸ್ ಬನ್ನಿ ಅಂತ ಕರೀತಾ ಇದ್ದಾರೆ. ಮತ್ತೆ ಮೆಹಕ್ ನ ಕರ್ಕೊಂಡ್ ಬರೋಕೆ ರಿಯಾಲಿಟಿ ಶೋನ ಟೀಮ್ ಅಲ್ಲಿ ಇರೋ ಮಯೂರ್ ಅನ್ನೋ ವ್ಯಕ್ತಿಯನ್ನ ಕಳಿಸ್ತಾರೆ. ಮಯೂರ್ ಮೆಹಕ್ ಹತ್ರ ಹೋಗಿ ಏನು ಮಾತಾಡಲ್ಲ, ಸುಮ್ನೆ ಹಿಂದಿರುಗಿ ವಾಪಸ್ ಹೋಗ್ತಾ ಇದ್ದಾನೆ. ಮೆಹಕ್ಗೆ ಹೊರಗೆ ಬರೋಕೆ ದಾರಿ ಗೊತ್ತಿದೆ, ಸುಮ್ನೆ ಮನೆಯಿಂದ ಆಚೆ ಟೀಮ್ ಅವರ ಹತ್ರ ಬರೋದ್ ಬಿಟ್ಟು ಮಯೂರ್ ಅಂತ ಕೂಗ್ತಾ ಇವನ ಹಿಂದೆನೆ ಹೋಗ್ತಾ ಮನೆಯ ಹಿಂದೆ ಇರೋ ಒಂದು ರೂಮ್ ಗೆ ಬರ್ತಿದ್ದಂಗೆ ಮಯೂರ್ ಮಾಯ. ಗೌರವ್ ತಕ್ಷಣ ಟಾರ್ಚ್ ಎತ್ಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಗ್ಲೇ ಒಬ್ರು ತಾತನ ಆತ್ಮ ಮೂಲೆಯಲ್ಲಿ ಗೋಡೆ ಕಡೆ ತಿರುಗಿ ನಿಂತಿದೆ. ಆತ್ಮವನ್ನ ನೋಡಿ ತುಂಬಾನೇ ಹೆದರ್ಕೊಂಡಿರೋ ಮೆಹಕ್ ನ ಗೌರವ್ ಸಮಾಧಾನ ಮಾಡ್ತಿದ್ದಾಗ ತಾತ ತಲೆ ಅಲಾಡಿಸ್ತಾ ಇದ್ದಾರೆ. ಗೌರವ್ಗೆ ಇವರು ಏನ್ ಹೇಳ್ತಿದ್ದಾರೆ ಅಂತ ಗೊತ್ತಾಯ್ತು. ನಾವು ಇಲ್ಲಿಂದ ಹೋಗ್ತೀವಿ, ಈ ಹುಡುಗಿನ ಕರ್ಕೊಂಡು ಹೋಗೋಕೆ ಬಂದ್ವಿ ಅಷ್ಟೇ, ಮತ್ತೆ ಇನ್ನ ಯಾವತ್ತು ಯಾರು ಕೂಡ ಇಲ್ಲಿಗೆ ಬರಲ್ಲ ಅಂದಾಗ ತಾತನ ಆತ್ಮ ಇಲ್ಲಿಂದ ಹೋಗುತ್ತೆ. ಇದನ್ನ ಲೈವ್ ಆಗಿ ನೋಡಿದ ಆರ್ಯಮನ್ ಮತ್ತೆ ಇವನ ಟೀಮ್ ಅವ್ರಿಗೆ ಗೌರವ್ ಆತ್ಮದ ಜೊತೆ ಮಾತಾಡಿದ್ರು ಅಂತ ಶಾಕ್ ಮತ್ತೆ ಖುಷಿ ಎರಡೂ ಆಗಿದೆ. ಈ ಶೋನ ರೇಟಿಂಗ್ಸ್ ಅಂತೂ ಕೇಳಂಗೆ ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡ್ತಿದೆ. ಇದೆಲ್ಲದಕ್ಕೂ ಕಾರಣ ಆದ ಗೌರವ್ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬರುತ್ತೆ. ಒಂದು ನ್ಯೂಸ್ ಪೇಪರ್ ಅಲ್ಲಿ ಸ್ನೇಹಿತರೆ ಬೆಂಗಳೂರು ಜಯನಗರ್ ಅಲ್ಲಿ ಇದ್ದ ಪುಟ್ಟಣ್ಣ ಥಿಯೇಟರ್ ರೀಓಪನ್ ಆಗ್ತಿರೋದ್ರ ಬಗ್ಗೆ ನ್ಯೂಸ್ ಇದೆ. ರೀಓಪನ್ ಆಗಿಲ್ಲ, ಆದ್ರೆ ಆಗ 2010-11ರಲ್ಲಿ ಪುಟ್ಟಣ್ಣ ಥಿಯೇಟರ್ ನ ಉಳಿಸ್ಕೋಬೇಕು ಅಂತ ತುಂಬಾನೇ ಚರ್ಚೆ ಆಗ್ತಿತ್ತಲ್ಲ. ಅದೇ ಸಮಯದಲ್ಲಿ ಗೌರವ್ ಇದ್ದ ಶೋ ಕೂಡ ಬಂದಿರೋದ್ರಿಂದ ಈ ನ್ಯೂಸ್ ನ ಕೂಡ ಆಡ್ ಮಾಡಿದ್ದಾರೆ. ಗೌರವ್ ಅವರಪ್ಪ ನ್ಯೂಸ್ ಪೇಪರ್ ನ ನೋಡಿ ತುಂಬಾನೇ ಹೆಮ್ಮೆ ಪಡ್ತಿದ್ದಾರೆ. ಅಷ್ಟೇ ಅಲ್ಲ, ಅಪ್ಪ ಅಮ್ಮ ಇಬ್ರು ಟಿವಿ ನ್ಯೂಸ್ ಅಲ್ಲೆಲ್ಲ ಗೌರವ್ ಇನ್ವೆಸ್ಟಿಗೇಷನ್ ಮಾಡ್ತಿರೋದು ತೋರಿಸ್ತಿದ್ದಾರೆ, ಅದನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. YTVಯಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಚಾನೆಲ್ ಅವರೆಲ್ಲ ತಮ್ಮ ಶೋಗೆ ಗೌರವ್ನ ಕರೀತಾರೆ. ರಿಯಲ್ ಆಗಿ ಸ್ನೇಹಿತರೆ ತುಂಬಾನೇ ಶೋಸ್ ಅಲ್ಲಿ ಗೌರವ್ ತಿವಾರಿ ಅವರು ಭಾಗಿಯಾಗಿದ್ರು. ಹಿಂದಿ ZTVಯಲ್ಲಿ ಬರ್ತಿದ್ದ ಫಿಯರ್ ಫೈಲ್ಸ್ ಇಂದ ಹಿಡಿದು ಹಾಂಟಿಂಗ್ ಆಸ್ಟ್ರೇಲಿಯಾ ಅನ್ನೋ ಆಸ್ಟ್ರೇಲಿಯನ್ ಟಿವಿ ಶೋ ವರ್ಗೂ ತುಂಬಾನೇ ಶೋಸ್ ಅಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ. ಸೊ ಈಗ ಪ್ರೆಸೆಂಟ್ ಗೆ ಬರೋಣ. ಐರಿನ್ ನ ಲ್ಯಾಪ್ಟಾಪ್ ಅಲ್ಲಿ ಯಾರೋ ಟೈಪ್ ಮಾಡಿ ಹೋಗಿದ್ರಲ್ಲ ಗೌರವ್ ತಿವಾರಿನ ಕೊಂದಿದ್ದು ಯಾರು ಅಂತ ನನಗ್ ಗೊತ್ತು ಅಂತ ಹೇಳಿ ಅದಕ್ಕೆ ಹೆದರ್ಕೊಂಡು IPS ಟೀಮ್ ನ ಕರ್ಸಿದ್ದಾಳೆ. ಆದ್ರೆ ಯಾವ ಮೀಟರ್ ಇಟ್ಕೊಂಡು ಚೆಕ್ ಮಾಡಿದ್ರು ಯಾವ ಆತ್ಮ ಇರೋ ಸೂಚನೆನೂ ಸಿಕ್ತಿಲ್ಲ. ಕನ್ಸಲ್ಲಿ ಗೌರವ್ ಮತ್ತೆ ಮನೀಶ್ ಕಾಣಿಸ್ಕೊಂತಿದ್ದಾರೆ. ಅದ್ರ ಜೊತೆ ಇದು ಬೇರೆ ಶುರು ಆಗಿದ್ದೆ, ನನ್ ಕೈಯಲ್ಲಿ ಇದೆಲ್ಲ ಆಗಲ್ಲ, ನಾನು ಬುಕ್ಕೇ ಬರೆಯಲ್ಲ, ನಾನ್ ಬುಕ್ ಬರೆಯೋ ಅಷ್ಟೊತ್ತಿಗೆ ಆಮೇಲೆ ನನ್ ಬಗ್ಗೆನೆ ಬೇರೆಯವ್ರ ಬುಕ್ ಬರೆಯೋ ಹಾಗಾದ್ರೆ ಕಷ್ಟ ಅಂತ ಹೇಳಿ ತನ್ನ ಕಸಿನ್ ನ ಮನೆಯಲ್ಲಿ ಇನ್ಮೇಲೆ ಇರ್ತೀನಿ ಅಂತ ಹೋಗ್ತಾಳೆ. IPS ಟೀಮ್ ಅವರು ಈ ಮನೆಯಲ್ಲಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ತಾರೆ. ನೋಡೋಣ ಯಾರಾದ್ರೂ ಬರ್ತಾರಾ ಇಲ್ಲ ಯಾವ್ದಾದ್ರು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗುತ್ತಾ ಅಂತ ಚೆಕ್ ಮಾಡೋಕೆ. ಐರಿನ್ ಶರ್ಮಿಳಾ ಹತ್ರ ಬಂದು ಲ್ಯಾಪ್ಟಾಪ್ ಅಲ್ಲಿ ಯಾರೋ ಟೈಪ್ ಮಾಡಿರೋ ಫೋಟೋನ ತೋರಿಸಿದಾಗ ಗೌರವ್ ತಿವಾರಿ ಹೆಸರು ನೋಡಿ ಶರ್ಮಿಳಾಗೆ ನೆನಪಾಯ್ತು. ಮನೀಶ್ ಬದುಕಿದ್ದಾಗ ಒಂದು ಸಲ ಗೌರವ್ನ ಭೇಟಿಯಾಗಿರ್ತಾನೆ. ಯೂಟ್ಯೂಬ್ ಚಾನಲ್ ಗೋಸ್ಕರ ಇಂಟರ್ವ್ಯೂಗೆ ಗೌರವ್ನ ಕರೆದಿರ್ತಾನೆ ಕೂಡ, ಆದ್ರೆ ಆ ವಿಡಿಯೋ ಕಂಪ್ಲೀಟ್ ಆಗಿರಲ್ಲ, ಹಾಗಾಗಿ ಯೂಟ್ಯೂಬ್ ಅಲ್ಲಿ ಅವನು ಅಪ್ಲೋಡ್ ಮಾಡಿರ್ಲಿಲ್ಲ. ಆದ್ರೆ ಅವನ ಹಾರ್ಡ್ ಡ್ರೈವ್ ಅಲ್ಲಿ ಆ ವಿಡಿಯೋ ಇರ್ಬೋದು ಅಂತ ಚೆಕ್ ಮಾಡ್ಕೊಂಡ್ ಬರೋಕೆ ಶರ್ಮಿಳಾ ಹೋದಾಗ ಐರಿನ್ಗೆ ಮತ್ತೆ ಮನೀಶ್ ಜೊತೆ ಜಗಳ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡಿದ್ದು, ಆಮೇಲೆ ಮನೀಶ್ ಕಿಟಕಿಯಿಂದ ಹಾರಿ ಸಾವನ್ನಪ್ಪಿರೋದೆಲ್ಲ ನೆನ್ಪ್ ಮಾಡ್ಕೋಬೇಕಾದ್ರೆ ಶರ್ಮಿಳಾ ಲ್ಯಾಪ್ಟಾಪ್ ಎತ್ಕೊಂಡ್ ಬಂದು ಮನೀಶ್ ಗೌರವ್ನ ಇಂಟರ್ವ್ಯೂ ಮಾಡ್ತಿರೋ ವಿಡಿಯೋ ಪ್ಲೇ ಮಾಡ್ತಾಳೆ. ಮನೀಶ್ ಇಂಟರ್ವ್ಯೂ ಅಲ್ಲಿ ಗೌರವ್ ಯಾವಾಗ್ಲೂ ಹೇಳೋ ಒಂದು ಲೈನ್ ಇದೆಯಲ್ಲ, ನಾಲೆಡ್ಜ್ ಕ್ಯಾನ್ಸಲ್ಸ್ ಫಿಯರ್ ಅಂತ, ಇದರ ಬಗ್ಗೆ ಕೇಳ್ತಾ ಇದ್ದಾನೆ. ಆತ್ಮಗಳ ಬಗ್ಗೆ ಎಷ್ಟು ತಿಳ್ಕೊಂತೀವೋ ಅಷ್ಟೇ ಅವುಗಳ ಮೇಲಿರೋ ಭಯ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ. ಇಲ್ಲಿವರೆಗೂ ನೀವು ತುಂಬಾನೇ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಈಗ ಭಯ ಅನ್ನೋದೇ ಆಗಲ್ವಾ ಅಂತ ಕೇಳಿದಾಗ ಯಾವನ್ ಹೇಳಿದ್ದು ನಂಗೆ ಭಯ ಆಗಲ್ಲ ಅಂತ. ಮೊದ್ಲು ನಾಲೆಡ್ಜ್ ಕ್ಯಾನ್ಸಲ್ಸ್ ಫಿಯರ್ ಅಂತ ಹೇಳ್ತಿದ್ದೆ, ಆದ್ರೆ ಈಗಿನ
ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ ನಾಲೆಡ್ಜ್ ಕ್ರಿಯೇಟ್ಸ್ ಫಿಯರ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದೀನಿ. ಆತ್ಮಗಳ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋದಕ್ಕೇನೆ ಈಗ ಭಯ ಜಾಸ್ತಿ ಆಗ್ತಿದೆ. ಏನು ತಿಳುವಳಿಕೆ ಇಲ್ಲ ಅಂದ್ರೆ ಸುಮ್ನೆ ಇರ್ತೀವಿ, ಜಾಸ್ತಿ ತಿಳ್ಕೊಳ್ಳೋಕೆ ಹೋಗಿ ಈಗ ಭಯ ಶುರು ಆಗಿದೆ ಅಂತಾರೆ ಗೌರವ್. ಯಾಕೆ ಈ ಬದಲಾವಣೆ ಅಂತ ಮನೀಶ್ ಕೇಳಿದಾಗ ಗೌರವ್ ಇವನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ನಿನಗೆ ನನ್ ಜೊತೆ ಕೂತಿರೋದಕ್ಕೆ ಯಾವುದೇ ರೀತಿ ಭಯ ಆಗ್ತಿಲ್ಲ ಅಲ್ವಾ? ಆದ್ರೆ ನಾನು ನಿನಗೆ ಒಂದು ನಾಲೆಡ್ಜ್ ನ ಕೊಡ್ತೀನಿ. ನೀನು ಮತ್ತೆ ನಿನಗೆ ಹತ್ತಿರವಾದವರೆಲ್ಲ ಅಪಾಯದಲ್ಲಿ ಇದ್ದೀರಾ, ಅವರೆಲ್ಲ ಪ್ರಾಣ ಕಳ್ಕೊಂತಾರೆ ಅಂದ್ರೆ ನಿನಗೆ ಭಯ ಆಗದೆ ಇರುತ್ತಾ? ಯಾಕೆ ಭಯ ಆಯ್ತು ಅಂದ್ರೆ ನಾನು ಈ ವಿಚಾರವನ್ನ ನಿನಗೆ ಹೇಳಿದ್ರಿಂದ ನಿನಗೆ ಏನು ಗೊತ್ತೇ ಇರ್ಲಿಲ್ಲ ಅಂದ್ರೆ ಭಯ ಕೂಡ ಆಗ್ತಿರ್ಲಿಲ್ಲ. ಅದಕ್ಕೆ ನಾಲೆಡ್ಜ್ ಅನ್ನೋದು ಭಯವನ್ನ ಹುಟ್ಟಾಕುತ್ತೆ ಅಂತ ಹೇಳ್ತಾರೆ. ಇವರು ಈಗ್ಲೂ ಹೆದರ್ಕೊಂಡೇ ಇರೋದ್ರಿಂದ ಜಾಸ್ತಿ ಹೊತ್ತು ಮಾತಾಡೋಕೂ ಆಗಲ್ಲ. ನನ್ ಕೈಯಲ್ಲಿ ಆಗ್ತಿಲ್ಲ ಅಂತ ಹೇಳಿ ಗೌರವ್ ಇಂಟರ್ವ್ಯೂ ಇಂದ ಅರ್ಧಕ್ಕೆ ಎದ್ದು ಹೋಗ್ತಾರೆ. ಐರಿನ್ ಈ ವಿಡಿಯೋನ IPS ಟೀಮ್ ಅವ್ರಿಗೆ ತೋರಿಸಿದಾಗ ಇವ್ರಿಗೂ ಶಾಕ್ ಆಗುತ್ತೆ. ಈ ತರ ಒಂದ್ ವಿಷಯ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ವಲ್ಲ ಅಂತ. ಇನ್ನೊಂದ್ ಕಡೆ ಮಗನನ್ನ ಕಳ್ಕೊಂಡಿರೋ ಗೌರವ್ ಅವ್ರ ಅಪ್ಪ ಅಮ್ಮ ಇಬ್ರು ಇನ್ನೂ ಮಗನ ಹಳೆ ಫೋಟೋಸ್ ನ ನೋಡ್ಕೊಂಡೇ ಕಾಲ ಕಳೀತಾ ಇದ್ದಾರೆ. ಫೋಟೋ ಆಲ್ಬಮ್ ನ ಎತ್ತಿಡೋಕೆ ಹೋದಾಗ ಮಿಸ್ ಆಗಿ ಒಂದು ಡೈರಿ ಕೆಳಗೆ ಬೀಳುತ್ತೆ. ಇದು ಗೌರವ್ನ ಡೈರಿ. ಇದರಲ್ಲಿ ಒಂದು ಚೀಟಿ ಇದೆ. ಚೀಟಿಯಲ್ಲಿ ಒಂದು ಫ್ಲಾಟ್ ನ ನಂಬರ್ ಮತ್ತೆ ಡೇಟ್ ಇದೆ. ಫ್ಲಾಟ್ ನಂಬರ್ 302 ಹಾಂಟಿಂಗ್ ಮುಂಬೈ ಫೆಬ್ರವರಿ 2011 ಅಂತ ಇದೆ. ಸೊ ಈ ಫ್ಲಾಟ್ ಕತೆ ಏನು ಅಂತ ಈಗ ನೋಡೋಣ. ಫೆಬ್ರವರಿ 2011 ಫ್ಲಾಟ್ 302 ವರ್ಷಾ ಕಾಲೋನಿ ದಾದರ್ ಮುಂಬೈ. ಈ ಅಡ್ರೆಸ್ಗೆ ಅಸಾವರಿ ಅನ್ನೋ ಹುಡುಗಿ ಮೊದ್ಲಿಂದಾನೇ ಈ ಫ್ಲಾಟ್ ನಂಬರ್ 302ರಲ್ಲಿ ಇರೋ ತನ್ನ ಅಣ್ಣ ಅನ್ಮೋಲ್ ಹತ್ರ ಬರ್ತಾಳೆ. ಮನೆ ಒಳಗೆ ಬರ್ತಿದ್ದಂಗೆ ಅವಳಿಗೆ ಚಳಿ ಆಗೋಕೆ ಶುರು ಆಯ್ತು. ಬಾಲ್ಕನಿಯಿಂದ ಗಾಳಿ ಬರುತ್ತೆ, ಅದಕ್ಕೆ ಇರ್ಬೇಕು ಅಂತಿದ್ದಾನೆ ಅನ್ಮೋಲ್. ಇದಾದ್ಮೇಲೆ ಅಡುಗೆ ಮನೆಯಲ್ಲಿ ನೆಲದ ಮೇಲೆ ಎಣ್ಣೆ ಮಾರ್ಕ್ ಎಲ್ಲ ಆಗಿದೆ. ಅಂದ್ರೆ ಆ ಎಣ್ಣೆ ಅಲ್ಲ, ಅಡುಗೆ ಎಣ್ಣೆ ದೀಪದ ಎಣ್ಣೆ ಮಾರ್ಕ್ ಆಗಿರೋದು. ಇದನ್ನ ನೋಡ್ತಿದ್ದ ಅಸಾವರಿಗೆ ಚಳಿ ಇನ್ನೂ ಜಾಸ್ತಿ ಆಯ್ತು. ಯಾಕಂದ್ರೆ ಹಿಂದೆ ಕಪ್ಪು ಬಟ್ಟೆ ಹಾಕಿರೋ ಒಬ್ಳು ಹುಡುಗಿ ಅನ್ಮೋಲ್ ನ ರೂಮ್ಗೆ ಹೋಗ್ತಾಳೆ. ಯಾರೋ ಹೋದಂಗೆ ಕಾಣಿಸುತ್ತೆ. ಯಾರು ಅಂತ ಅಸಾವರಿ ಸರಿಯಾಗಿ ನೋಡ್ಲಿಲ್ಲ. ಹಾಗಾಗಿ ರೂಮ್ ಒಳಗೆ ಹೋಗಿದ್ದು ಅನ್ಮೋಲ್ ಅಂತ ಮಾತಾಡಿಸ್ಕೊಂಡ್ ಬಂದ್ರೆ ಅನ್ಮೋಲ್ ಹೊರಗಿಂದ ಈಗ ಒಳಗೆ ಬರ್ತಿದ್ದಾನೆ. ಮತ್ತೆ ಇದ್ಯಾರಪ್ಪ ರೂಮ್ಗೆ ಹೋಗಿದ್ದು ಅಂತ ಇವಳು ಬಂದು ನೋಡಿದ್ರೆ ಒಬ್ಳು ಹುಡುಗಿಯ ಆತ್ಮ ಕಾಣಿಸುತ್ತೆ. ಮತ್ತೆ ಹಿಂದೆ ನಿಂತಿರೋ ತನ್ನ ಅಣ್ಣನ್ನ ನೋಡಿ ಮತ್ತೆ ಮುಂದೆ ನೋಡಿದಾಗ ಆ ಹುಡುಗಿ ಅಲ್ಲಿಲ್ಲ. ಇದೇ ರೀತಿ ಮನೆಯಲ್ಲಿ ಯಾರೋ ಇರೋ ಹಾಗೆ ಅನುಭವಗಳಾಗ್ತಿರೋದ್ರಿಂದ IPSಗೆ ಕಾಂಟ್ಯಾಕ್ಟ್ ಮಾಡ್ತಾಳೆ ಅಸಾವರಿ. ಸಿದ್ಧಾರ್ಥ್ ಫೋನ್ ರಿಸೀವ್ ಮಾಡಿ ನಾಳೆ ಬರ್ತೀವಿ ಅಂತ ಹೇಳ್ತಾನೆ. ಆದ್ರೆ ಗೌರವ್ U35 ಅನ್ನೋ ಕಾರ್ಯಕ್ರಮದಲ್ಲಿ ಮಾತಾಡೋಕೆ ಡೆಲ್ಲಿಗೆ ಹೊರಟಿರೋದ್ರಿಂದ ಸಿದ್ಧಾರ್ಥ್ ಮತ್ತೆ ಮೇಘಾ ಮಾತ್ರ ಅಸಾವರಿಯ ಮನೆಗೆ ಬರ್ತಾರೆ. ಬರ್ತಿದ್ದಂಗೆ ಇವರಿಗೆ ಈ ಮನೆಯಲ್ಲಿ ಆತ್ಮ ಇರೋ ಅನುಭವ ಆಗ್ತಾ ಇದೆ. ಮೊದಲು ಅನ್ಮೋಲ್ಗೆ ಯಾವುದೇ ರೀತಿ ಆತ್ಮಗಳು ಕಾಣಿಸ್ಕೊಂತಿರ್ಲಿಲ್ಲ. ಅಸಾವರಿ ಬಂದ ಮೇಲೆ ಇವಳಿಗೆ ಮೊದಲನೇ ಬಾರಿ ಆ ಹುಡುಗಿಯ ಆತ್ಮ ಕಾಣಿಸಿದಾಗ ಎಲ್ಲೋ ತಮಾಷೆ ಮಾಡ್ತಿರ್ಬೇಕು ಅನ್ಕೊಂಡು ಅನ್ಮೋಲ್ ಸುಮ್ನಾಗಿರ್ತಾನೆ. ಆದ್ರೆ ಈಗ ಇವನೇ ಆತ್ಮವನ್ನ ನೋಡಿರೋದ್ರಿಂದ ಭಯ ಶುರು ಆಗಿದೆ. ಒಂದಿನ ರಾತ್ರಿ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಗೆಜ್ಜೆ ಶಬ್ದ ಕೇಳಿಸುತ್ತೆ. ಯಾರದು ಅಂತ ನೋಡೋಕೆ ಬಂದಾಗ ಅದೇ ಹುಡುಗಿಯ ಆತ್ಮ ಇವನಿಗೂ ಕಾಣಿಸ್ಕೊಡುತ್ತೆ. ಭಯಕ್ಕೆ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಿ ಬಾಗಿಲಿಗೆ ನೇತು ಹಾಕ್ತಾನೆ. ಆದ್ರೆ ಮುಂದಿನ ದಿನ ಎದ್ದು ನೋಡಿದ್ರೆ ನಿಂಬೆಹಣ್ಣು ಎಲ್ಲ ಕಪ್ಪುಗಾಗಿರುತ್ತೆ. ಅವತ್ತೇ ಅಸಾವರಿ ಟಿವಿ ನೋಡ್ತಿದ್ದಾಗ ಟಿವಿಯ ರಿಫ್ಲೆಕ್ಷನ್ ಅಲ್ಲೂ ಆತ್ಮ ಕಾಣಿಸಿದ್ರಿಂದ ಈ ಮನೆಯಲ್ಲಿ ಇರೋಕಾಗಲ್ಲ ಅಂತ ಹೇಳಿ ಅಸಾವರಿ ಹಾಸ್ಟೆಲ್ಗೆ ಹೋದ್ರೆ ಅನ್ಮೋಲ್ ತನ್ನ ಫ್ರೆಂಡ್ ನ ಮನೆಯಲ್ಲಿ ಇದ್ದಾನೆ. ಈ ಮನೆಯಲ್ಲಿ ಮೊದಲು ಇದ್ದ ದರ್ಶನ ಅನ್ನೋ ಮಹಿಳೆಯ ಫೋನ್ ನಾಟ್ ರೀಚೇಬಲ್ ಆಗಿದೆ. ವಾಚ್ಮೆನ್ ಇಂದ ಒಂದು ವಿಷಯ ಇವರಿಗೆ ಗೊತ್ತಾಗಿರೋದೇನೆಂದ್ರೆ ಪಕ್ಕದ ಮನೆಯಲ್ಲಿ ಮೊದಲು ಹೊಸದಾಗಿ ಮದುವೆ ಆಗಿದ್ದ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿರ್ತಾಳೆ. ಸೊ ಇದನ್ನೆಲ್ಲ ಕೇಳಿ ಮೇಘಾ ಮತ್ತೆ ಸಿದ್ಧಾರ್ಥ್ ರೆಂಪಾಡ್ ನ ನೆಲದ ಮೇಲೆ ಇಟ್ಟು ಇದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಇದರ ಮುಖಾಂತರ ಕಮ್ಯುನಿಕೇಟ್ ಮಾಡಬಹುದು ಅಂತ ಈ ಮನೆಯಲ್ಲಿ ಇರೋ ಆತ್ಮಕ್ಕೆ ಹೇಳಿ ನೀವು ಒಬ್ಬರೇ ಇಲ್ಲಿ ಇದೀರಾ ಅಂತ ಮೇಘಾ ಕೇಳ್ತಾಳೆ. ಅದಕ್ಕೆ 2 ಸಲ ಬೀಪ್ ಸೌಂಡ್ ಬರುತ್ತೆ. ಇಲ್ಲ ಅಂತ ತುಂಬಾನೇ ಆತ್ಮಗಳು ಇದಾವೆ ಅಂತ ಗೊತ್ತಾಯ್ತು. ಇವರಿಂದ ನಿಮಗೆ ಏನ್ ಬೇಕು, ಯಾಕೆ ಪದೇ ಪದೇ ಕಾಣಿಸ್ಕೊಂತಿದ್ದೀರಾ ಅಂತ ಕೇಳಿದಾಗ ಮನೆಯ ಡೋರ್ ಓಪನ್ ಆಗುತ್ತೆ. ಅಂದ್ರೆ ಮನೆಯಿಂದ ಹೊರಗೆ ಹೋಗಿ ಅಂತ ಹೇಳ್ತಾ ಇರೋದು. ಇದು ಅನ್ಮೋಲ್ ನ ಮನೆ, ಇವರನ್ನ ಇಲ್ಲಿಂದ ಹೊರಗೆ ಕಳ್ಸೋಕ್ ಆಗಲ್ಲ ಅಂತ ಮೇಘಾ ಹೇಳ್ತಿದ್ದಂಗೆ ಬಾಗಿಲು ಪದೇ ಪದೇ ಓಪನ್ ಆಗೋದು ಕ್ಲೋಸ್ ಆಗೋದು ಆಗ್ತಿದೆ. ಅಡುಗೆ ಮನೆಯಲ್ಲಿ ನೀರು ತುಂಬಿ ಇಟ್ಟಿದ್ದ ಮಡಿಕೆ ಬಿದ್ದು ಹೊಡೆದೋಗುತ್ತೆ. ಇದನ್ನ ನೋಡೋಕೆ ಬಂದಾಗ ಮನೆಯ ಎಲ್ಲಾ ವಸ್ತುಗಳನ್ನ ಹಾಲ್ ನ ಮಧ್ಯಕ್ಕೆ ತಗೊಂಡ್ ಬಂದು ಇಟ್ಟಿದವೆ ಆತ್ಮಗಳು. ಅಂದ್ರೆ ಈ ರೀತಿ ಎಲ್ಲ ಮಾಡಿ ಇವರನ್ನ ಈ ಮನೆಯಿಂದ ಹೋಗೋಕೆ ಹೇಳ್ತಾ ಇದ್ದಾವೆ. ಇನ್ನೊಂದ್ ಕಡೆ ಡೆಲ್ಲಿಯಲ್ಲಿ U35 ಟಾಕ್ಸ್ ಅಲ್ಲಿ ಗೌರವ್ ಆತ್ಮಗಳು ನಿಜವಾಗ್ಲೂ ಅಸ್ತಿತ್ವದಲ್ಲಿ ಇದಾವ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. U35 ಟಾಕ್ಸ್ ಅನ್ನೋ ಹೆಸರು ಇಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಮತ್ತೆ ಡೇಟ್ ಕೂಡ 2011 ಅಂತ ಸೀರೀಸ್ ಅಲ್ಲಿ ತೋರಿಸ್ತಿದ್ದಾರೆ ಸ್ನೇಹಿತರೆ. ಆದ್ರೆ ರಿಯಲ್ ಆಗಿ ಗೌರವ್ ತಿವಾರಿ ಅವರು 2016 ಜನವರಿ 30 ಅಂದ್ರೆ ಮದುವೆಯಾಗಿ 2 ದಿನದ ನಂತರ ಇವರ ನಿಧನ ಆಗೋಕು 5 ತಿಂಗಳ ಮುಂಚೆ ಡೆಲ್ಲಿಯ ಫೋರ್ಸ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಅವರು ಆರ್ಗನೈಸ್ ಮಾಡಿದ್ದ ಟೆಡೆಕ್ಸ್ ಟಾಕ್ಸ್ ಅಲ್ಲಿ ಗೌರವ್ ಮಾತಾಡಿರ್ತಾರೆ. ಸೀರೀಸ್ ಅಲ್ಲಿ ಹೆಂಡತಿ ಬಗ್ಗೆ ಎಲ್ಲೂ ತೋರ್ಸಲ್ಲ, ಅವರ ಪ್ರೈವಸಿನ ಹಾಳು ಮಾಡೋದು ಬೇಡ ಅಂತ. ಆದ್ರೆ ರಿಯಲ್ ಆಗಿ ಏನಾಗಿತ್ತು ಅಂತ ಕೊನೆಯಲ್ಲಿ ಹೇಳ್ತೀನಿ. ಗೌರವ್ U35
1035 ಟಾಕ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ, ಆತ್ಮಗಳು ಅಂದ್ರೆ ಒಬ್ಬ ವ್ಯಕ್ತಿಯ ದೇಹ ಸತ್ತೋದ್ರು ಆತ್ಮ ಇದೇ ಜಗತ್ತಿನಲ್ಲಿ ಕೆಲವೊಮ್ಮೆ ಉಳ್ಕೊಳ್ಳುತ್ತೆ. ಯಾವ್ದೋ ವಿಷಯದ ಬಗ್ಗೆ ದುಃಖ ಭಯ ಏನಾದ್ರೂ ಇದ್ರೆ ಅದು ಆತ್ಮವನ್ನ ಹಿಡಿದು ಇಟ್ಕೊಳ್ಳುತ್ತೆ, ಅದಕ್ಕೆ ಅವರಿಗೆ ಹೋಗೋಕಾಗಲ್ಲ ಅಂತ ಹೇಳಿ ಮತ್ತೆ ತಮ್ಮ ಡೈಲಾಗ್ ನಾಲೆಡ್ಜ್ ಕ್ಯಾನ್ಸಲ್ಸ್ ಫಿಯರ್ ಅಂತ ಹೇಳಿ ಬರ್ತಾರೆ. ಇದೇ ಡೈಲಾಗ್ ಮುಂದೆ ಚೇಂಜ್ ಆಗಿ ನಾಲೆಡ್ಜ್ ಕ್ರಿಯೇಟ್ಸ್ ಫಿಯರ್ ಆಗೋದು. ಮಾತಾಡಿ ಸ್ಟೇಜ್ ಇಂದ ತಮ್ಮ ರೂಮ್ ಗೆ ಬಂದಾಗ ಮೇಘಳ ಮಿಸ್ಡ್ ಕಾಲ್ಸ್ ನೋಡಿ ಅವಳಿಗೆ ಕಾಲ್ ಮಾಡ್ತಾರೆ. ಮೇಘ ಅಸಾವರಿಯ ಮನೆಯಲ್ಲಿ ಇರೋ ಆತ್ಮಗಳು ವೈಲೆಂಟ್ ಆಗಿದ್ದವೆ, ಆದಷ್ಟು ಬೇಗ ನೀನು ಮುಂಬೈಗೆ ಬಾ ಅಂತ ಹೇಳ್ತಾಳೆ. ಗೌರವ್ ಮುಂಬೈಗೆ ಬರ್ತಿದ್ದಂಗೆ ಮೊದಲು ಅಸಾವರಿ ಮತ್ತೆ ಅನ್ಮೋಲ್ನ ಮನೆಗೆ ಬಂದು ಮನೆ ತುಂಬಾ ಓಡಾಡಿದಾಗ ಒಂದಲ್ಲ ಎರಡಲ್ಲ ತುಂಬಾನೇ ಆತ್ಮಗಳು ಈ ಮನೆಯಲ್ಲಿ ಇದೆ ಅಂತ ಇವ್ರಿಗೆ ಅನಿಸ್ತಾ ಇದೆ. ಮನೆಯ ಒಂದು ರೂಮ್ ಅಲ್ಲಿ ಬೆಡ್ ನ ತುಂಬಾನೇ ವರ್ಷಗಳಿಂದ ಒಂದೇ ಜಾಗದಲ್ಲಿ ಇಟ್ಟು ಗೋಡೆ ಮೇಲೆ ಬೆಡ್ ನ ಮಾರ್ಕ್ ಆಗಿದೆ, ಆದ್ರೆ ಈಗ ಯಾರೋ ಬೆಡ್ ನ ಮಧ್ಯಕ್ಕೆ ಹಾಕಿದರೆ. ನೀನೇನಾದ್ರೂ ತಳ್ದ ಅಂತ ಅನ್ಮೋಲ್ಗೆ ಕೇಳಿದಾಗ ನಾನ್ ಬಂದಾಗ್ಲಿಂದನೂ ಅದು ಅಲ್ಲೇ ಇದೆ ಅಂತಾನೆ ಅನ್ಮೋಲ್. ಗೌರವ್ ಮತ್ತೆ ಸಿದ್ಧಾರ್ಥ್ ಬೆಡ್ ನ ಸೈಡ್ ಗೆ ತಳ್ಳಿ ನೋಡಿದ್ರೆ ಕೆಳಗೆ ನೆಲದ ಮೇಲೆ ಯಾರೋ ಹೋಮ ಹವನ ಎಲ್ಲ ಮಾಡಿರೋ ಹಾಗೆ ಮಾರ್ಕ್ ಆಗಿದೆ. ಅಡುಗೆ ಮನೆಯಲ್ಲಿ ಎಣ್ಣೆ ಮಾರ್ಕ್, ಇಲ್ಲಿ ಈ ಮಾರ್ಕ್ ಎಲ್ಲ ನೋಡ್ತಿದ್ರೆ ಮೋಸ್ಟ್ಲಿ ಯಾರೋ ಮಾಟ ಮಂತ್ರ ಮಾಡಿರೋ ಹಾಗೆ ಕಾಣ್ತಿದೆ. ಎಲ್ಲ ಆತ್ಮಗಳನ್ನ ಇಲ್ಲಿಗೆ ಒಂದು ಆಚರಣೆಯನ್ನ ಮಾಡಿ ಕರೆಸಿದರೆ, ಅದಕ್ಕೆ ಆ ಆತ್ಮಗಳು ಇದನ್ನ ತಮ್ಮ ಮನೆ ಅನ್ಕೊಂಡಿದ್ದಾವೆ. ಮೊದಲು ಅನ್ಮೋಲ್ ಒಬ್ಬ ಇದ್ದ, ಆತ್ಮಗಳಿಗೆ ಏನು ಸಮಸ್ಯೆ ಇರ್ಲಿಲ್ಲ. ಯಾವಾಗ ಅಸಾವರಿ ಬಂದ್ಲು ಆತ್ಮಗಳಿಗೆ ಇದೇನು ಒಬ್ಬ ಸೈಲೆಂಟ್ ಆಗಿ ಇದ್ದ ಅಂದ್ರೆ ಇನ್ನೊಬ್ಳು ಬಂದ್ಲಲ್ಲ, ಹೀಗೆ ತಮ್ಮ ಮನೆಗೆ ಒಬ್ಬರಾದ್ಮೇಲೆ ಒಬ್ರು ಬಂದು ತೊಂದರೆ ಕೊಡಬಹುದು ಅಂತ ಅಸಾವರಿಗೆ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತವೆ. ಅದಾದ್ಮೇಲೆ IPS ಟೀಮ್ ಅವರು ಬಂದಾಗ್ಲಿಂದ ಎಲ್ಲಿ ತಮ್ಮನ್ನ ಈ ಮನೆಯಿಂದ ಓಡಿಸ್ತಾರೋ ಅಂತ ಆತ್ಮಗಳು ವೈಲೆಂಟ್ ಆಗಿದ್ದಾವೆ. ಹಾಗಾಗಿ ನಾನು ಒಬ್ನೇ ಇಲ್ಲಿ ಇದ್ದು ಅವುಗಳ ಜೊತೆ ಸಮಾಧಾನವಾಗಿ ಮಾತಾಡ್ತೀನಿ, ನೀವೆಲ್ಲ ಹೊರಗೆ ಹೋಗಿ ಅಂತ ಗೌರವ್ ಇವರನ್ನ ಹೊರಗೆ ಕಳಿಸಿ ಒಬ್ರೇ ಇಲ್ಲೇ ಉಳ್ಕೊಂಡು ಈ ಮನೆಯಲ್ಲಿ ಯಾರಾದ್ರೂ ನನ್ ಜೊತೆ ಮಾತಾಡ್ಬೋದು, ನಾನು ಈಗ ಒಬ್ನೇ ಇದ್ದೀನಿ ಎಂದಾಗ ಆ ಹುಡುಗಿಯ ಆತ್ಮ ಇಲ್ಲಿಗೆ ಬರುತ್ತೆ. ನಿನ್ನ ಜೊತೆ ಇನ್ನ ಎಷ್ಟು ಜನ ಇದ್ದಾರೆ? 5, 10, 15 ಇಲ್ಲ 20ಕ್ಕಿಂತ ಹೆಚ್ಚು ಆತ್ಮಗಳು ಇದಾವ ಅಂತ ಕೇಳಿದಾಗ ಎಲ್ಲ ಆತ್ಮಗಳು ಗೌರವ್ ಮುಂದೆ ಬರ್ತವೆ. ಇವರು ಗೆಸ್ ಮಾಡ್ದಂಗೆ 20ಕ್ಕಿಂತ ಜಾಸ್ತಿ ಆತ್ಮಗಳು ಇಲ್ಲಿ ಇದಾವೆ. ಇವರೆಲ್ಲ ಇಲ್ಲೇ ಇರ್ಲಿ, ನಾವು ಪ್ರೆಸೆಂಟ್ ಗೆ ಹೋಗಿ ಬರೋಣ. ಪ್ರೆಸೆಂಟ್ ಅಲ್ಲಿ ಮೇಘ ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಈಗ ಕೊನೆಗೂ ನಿಹಾರಿಕಾ ಐರಿನ್ ನ ಭೇಟಿ ಆಗೋಕೆ ಒಪ್ಕೊಂಡಿದ್ದಾಳೆ. ಬುಕ್ ಬರೆಯೋದೇ ಬೇಡ ಅಂತ ಅನ್ಕೊಂಡಿದ್ದ ಐರಿನ್ ಯಾಕೆ ವಾಪಸ್ ಬಂದ್ಲು ಅಂದ್ರೆ, ನಿನ್ನೆ ರಾತ್ರಿನೇ ಗೌರವ್ ಅವರ ಅಮ್ಮಂಗೆ ಫ್ಲಾಟ್ ನಂಬರ್ 302 ಬಗ್ಗೆ ಬರ್ದಿರೋ ಚೀಟಿ ಸಿಕ್ಕಿರೋದು. ಅದು ಸಿಕ್ತಿದ್ದಂಗೆ ಈ ವಿಷಯ ಮೇಘಾಗೆ ಹೇಳಿದರೆ ಮೇಘ ಐರಿನ್ಗೆ ಈ ಕೇಸೆ ಗೌರವ್ನ ಸಾವಿಗೆ ಕಾರಣ ಆಯ್ತಾ ಅಂತ ಅನುಮಾನ ಬಂದಿದೆ. ಅದಕ್ಕೆ ನಿಹಾರಿಕಾಗೆ ಏನಾದ್ರೂ ಗೊತ್ತಾ ಅಂತ ವಿಚಾರಿಸ್ತಿದ್ದಾಳೆ ಐರಿನ್. ನಿಹಾರಿಕಾ ಹೇಳೋದೇನೆಂದರೆ, ಈ ಕೇಸ್ ನಡೆದಿರೋದು 2011ರಲ್ಲಿ, ಅದಾಗಿ 5 ವರ್ಷದ ನಂತರ ಗೌರವ್ ಸಾವನ್ನಪ್ಪಿರೋದು. ಈ ಕೇಸ್ಗೆ ಕನೆಕ್ಷನ್ ಇರೋಕೆ ಹೇಗ್ ಸಾಧ್ಯ? ಆದ್ರೆ ಗೌರವ್ ತನ್ನ ಕೊನೆಯ ದಿನಗಳಲ್ಲಿ ನನ್ನ ಮೀಟ್ ಮಾಡೋಕೆ ಬರ್ತಿದ್ದ, ತುಂಬಾನೇ ಹೆದರ್ಕೊಂಡಿದ್ದ, ಏನ್ ಕೇಳಿದ್ರು ಸರಿಯಾಗಿ ಹೇಳ್ಕೊಂತಿರ್ಲಿಲ್ಲ. ಆದ್ರೆ ಹಳೆ ಕೇಸ್ ಒಂದು ವಾಪಸ್ ಬಂದಿದೆ, ಮತ್ತೆ 9 ವರ್ಷದ ಹುಡುಗ ಕಾಣಿಸ್ಕೊಂತಾನೆ ಅಂತಿದ್ದ ಅಂತ ನಿಹಾರಿಕಾ ಹೇಳಿದಾಗ ಏನೋ ಬಚುವ ಗೌರವ್ಗೆ ಕಾಣಿಸ್ತಿದ್ದ ಅಂತ ಐರಿನ್ಗೆ ಶಾಕ್ ಆಗುತ್ತೆ. ಇದೇ ಸಮಯಕ್ಕೆ ಮೇಘ ಐರಿನ್ಗೆ ಫೋನ್ ಮಾಡಿ IPS ಆಫೀಸ್ಗೆ ಅರ್ಜೆಂಟ್ ಆಗಿ ಬಾ ಅಂದಾಗ ಐರಿನ್ ತಕ್ಷಣ ಓಡ್ ಬರುತ್ತಾಳೆ. ಯಾಕೆ ಕರೆದಿದ್ದು ಅಂದ್ರೆ, ಐರಿನ್ ನ ಮನೆಯಲ್ಲಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ರಲ್ಲ, ಅದರಲ್ಲಿ ರೆಕಾರ್ಡ್ ಆಗಿರೋ ಫುಟೇಜಸ್ ನ ಚೆಕ್ ಮಾಡ್ತಿದ್ದಾಗ ಐರಿನ್ ಬುಕ್ ಶೆಲ್ಫ್ ಅಲ್ಲಿ ಇಟ್ಟಿದ್ದ ಒಂದು ಬುಕ್ ತಂತಾನೆ ಕೆಳಗೆ ಬಿದ್ದಿದೆ. ಈ ಬುಕ್ ಬೇರೆ ಯಾವುದು ಅಲ್ಲ, ಐರಿನ್ ಮನೀಶ್ಗೆ ಕೊಟ್ಟಿದ್ದ ಅದೇ ಉರ್ದು ಪೊಯಟ್ರಿ ಬುಕ್. ಶರ್ಮಿಳಾ ಪೇಜ್ ನಂಬರ್ 94ರಲ್ಲಿ ಹೈಲೈಟ್ ಆಗಿರೋ 2 ಲೈನ್ ನ ತೋರಿಸಿ ಬುಕ್ ನ ಇವಳಿಗೆ ಕೊಟ್ಟು ಹೋಗಿದ್ದನ್ನ ಹಿಂದಿನ ವಿಡಿಯೋ ಅಲ್ಲಿ ನೋಡಿದ್ವಿ. ಅದೇ ಬುಕ್ ಕೆಳಗೆ ಬಿದ್ದಿದೆ. ಮನೆಗೆ ಬಂದು ನೋಡಿದ್ರೆ ಮತ್ತೆ ಪೇಜ್ ನಂಬರ್ 94ಕ್ಕೆ ಓಪನ್ ಆಗಿದೆ. ಅದೇ ದ್ರೋಹ ಮಾಡಿರೋ ನೋವು ನನಗೆ ಹೋಗೋಕ್ ಬಿಡ್ತಿಲ್ಲ, ನನ್ನೊಳಗಿರೋ ಬೆಂಕಿ ನಾನೇನೇ ಮಾಡಿದ್ರು ಹಾರ್ಸೋಕ್ ಆಗ್ತಿಲ್ಲ ಅಂತ ಇದೆ. ಇದನ್ನೇ ನೋಡಿ ಶರ್ಮಿಳಾ ಐರಿನ್ ಏನೋ ಮೋಸ ಮಾಡಿದಳೆ, ಅದಕ್ಕೆ ಮನೀಶ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ಅನ್ಕೊಂಡಿದ್ದಾಳೆ. ಸೊ ಈಗ ಮೋಸ್ಟ್ಲಿ ಐರಿನ್ ನ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡಿದ್ದು ಕೂಡ ಮನೀಶೇ ಆಗಿರ್ಬೋದು. ಇದನ್ನ ತಿಳ್ಕೊಳ್ಳೋಕೆ ನಮ್ಮ ಹತ್ರ ಒಂದೇ ದಾರಿ ಇರೋದು, ಮನೀಶ್ನ ಆತ್ಮವನ್ನ ಕರೆಸ್ಬೇಕು. ಅದಕ್ಕೆ ನಿನ್ನ ಮತ್ತೆ ಶರ್ಮಿಳಾಳ ಸಹಾಯ ಬೇಕು ಅಂತಿದ್ದಾಳೆ ಮೇಘ. ಆದ್ರೆ ರಾಜ್ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಡೈರೆಕ್ಟ್ ಆಗಿ ಗೌರವ್ನ ಆತ್ಮವನ್ನೇ ಆಹ್ವಾನಿಸಿ ಏನಾಯ್ತು ಅಂತ ಅವ್ರಿಗೆ ಕೇಳಬಹುದಲ್ಲ ಅಂದಾಗ ಇದಕ್ಕೆ ಒಪ್ಪಲ್ಲ ಮೇಘ. ಯಾಕೆಂದ್ರೆ ಗೌರವ್ ಸಾಯೋಕ್ಕೂ ಮುಂಚೆ ಒಂದಿನ ಮೇಘಾಗೆ ನಾವೇನೋ ನಮ್ ಕೆಲಸ ಮಾಡಿ ಜಾಗ ಖಾಲಿ ಮಾಡ್ತೀವಿ, ಆದ್ರೆ ಈ ಆತ್ಮಗಳ ಕತೆ ಏನು? ಸಾವು ಅನ್ನೋದು ಎಲ್ಲಾ ನೋವು ದುಃಖದಿಂದ ಬಿಡುಗಡೆ ಆಗಿರ್ಬೇಕು, ಅದ್ ಬಿಟ್ಟು ಸಾವಿನ ನಂತರ ಕೂಡ ಆತ್ಮಗಳಾಗಿ ಇಲ್ಲೇ ಉಳಿಯೋದು ಅಂದ್ರೆ ಯಾಕೋ ಸರಿ ಅನ್ಸಲ್ಲ ಅಂತ ಹೇಳಿರ್ತಾರೆ. ಅಷ್ಟೇ ಅಲ್ಲ, ತಮ್ಮ ಸಾವಿನ ನಂತರ ಸಮಾಧಿ ಗಲ್ಲಿನ ಮೇಲೆ ಡು ನಾಟ್ ಡಿಸ್ಟರ್ಬ್ ಅಂತ ಬರಿಬೇಕು, ತಮಗೆ ಯಾರು ಸಾವಿನ ನಂತರ ತೊಂದರೆ ಕೊಡಬಾರ್ದು ಅನ್ನೋ ಆಸೆಯನ್ನ ವ್ಯಕ್ತಪಡಿಸಿರ್ತಾರೆ. ಅದಕ್ಕೆ ಮೇಘ ಗೌರವ್ನ ಆತ್ಮವನ್ನ ಕರ್ಸೋಕೆ ಒಪ್ಕೊಂತಿಲ್ಲ. ಈಗ ಐರಿನ್ ಶರ್ಮಿಳಾಗೆ ಫೋನ್ ಮಾಡಿ IPS ಟೀಮ್ ಅವರು ಮನೀಶ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ನೀನು ಆದಷ್ಟು ಬೇಗ ಬಾ ಅಂದಾಗ ಶೂಟಿಂಗ್ ಅಲ್ಲಿ ಹೊರಗೆ ಇದ್ದೀನಿ, ಬರ್ತೀನಿ ಅಂತ ಹೇಳ್ತಾಳೆ. ಇವಳು ಬರೋವರೆಗೂ ನಿಹಾರಿಕಾಳನ್ನ IPS ಆಫೀಸ್ಗೆ ಕರೆಸ್ಕೊಂಡು ಮಾತಾಡಬೇಕಾದ್ರೆ ಮತ್ತೆ ಫ್ಲಾಟ್ ನಂಬರ್ 302ರ ವಿಷಯ ಬರುತ್ತೆ. ಮುಂದೆ ಏನಾಯ್ತು ಅಂತ ಈಗ ನಾವು ನೋಡ್ತೀವಿ. ಗೌರವ್ನ ಸುತ್ತ ಆತ್ಮಗಳು ಬಂದು ನಿಂತ್ಕೊಂಡಾಗ ಇವರು ಹೇಳ್ತಾರೆ, ನಿಮ್ಮೆಲ್ಲರನ್ನ ಒಂದು ತಂತ್ರವಿದ್ಯೆಯ ಸಹಾಯದಿಂದ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಅಂತ ಗೊತ್ತು. ಈಗ ನೀವು ಇದನ್ನೇ ನಿಮ್ಮ ಮನೆ ಅನ್ಕೊಂಡಿದ್ದೀರಾ, ಆದ್ರೆ ನೀವು ಸೇರ್ಬೇಕಾಗಿರೋ ಕೊನೆಯ ಜಾಗ ಇದಲ್ಲ ಅಂದಾಗ ಆಯ್ತು ನೀನು ಮೊದ್ಲು ಎದ್ದೋಗಪ್ಪ ಅಂತ ಡೋರ್ ಓಪನ್ ಮಾಡ್ತವೆ ಆತ್ಮಗಳು.
ಗೌರವ್ ಇಲ್ಲಿಂದ ಹೊರಗೆ ಹೋಗಿ ಅನ್ಮೋಲ್ ಮತ್ತೆ ಅಸಾವರಿಗೆ ನೀವು ಈ ಫ್ಲಾಟ್ ನ ಬಿಟ್ಟು ಹೋಗೋದೇ ಒಳ್ಳೇದು. ಈ ಪ್ಯಾರಾನಾರ್ಮಲ್ ವಿಷಯಗಳಲ್ಲಿ ಎಲ್ಲದಕ್ಕೂ ಉತ್ತರ ಇರಲ್ಲ, ಅವುಗಳು ಇಲ್ಲಿಂದ ಹೋಗೋಕೆ ತಯಾರಿಲ್ಲ, ನೀವೇ ಇಲ್ಲಿಂದ ಹೋಗಿ ಬೇರೆ ಕಡೆ ನೆಮ್ಮದಿಯಾಗಿ ಇರಿ ಅಂತ ಹೇಳ್ತಾರೆ. ಆದ್ರೆ ಒಳಗೆ ತಮ್ಮ ಫೋನ್ ಬಿಟ್ಟು ಬಂದಿರೋದ್ರಿಂದ ವಾಪಸ್ ಬಂದು ಫೋನ್ ಎತ್ಕೊಂಡು ಹೊರಗೆ ಬರ್ತಿದ್ದಂಗೆ ಇಲ್ಲೇ ಮೆಟ್ಟಿಲುಗಳ ಮೇಲೆ ಯಾರೋ ಒಬ್ಳು ಮದುವೆ ಹುಡುಗಿ ಕೂತಿದ್ದಳೆ. ಮುಖ ನೋಡ್ದಾಗ್ಲೇ ಗೊತ್ತಾಗಿದ್ದು ಪಕ್ಕದ ಮನೆಯಲ್ಲಿ ಹೊಸದಾಗಿ ಮದುವೆ ಆಗಿದ್ದವಳು ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿದ್ದಾಳೆ ಅಂತ ವಾಚ್ಮ್ಯಾನ್ ಅನ್ಮೋಲ್ಗೆ ಹೇಳಿದ್ರಲ್ಲ, ಅದೇ ಹುಡುಗಿಯ ಆತ್ಮ ಇಲ್ಲಿ ಇರೋದು. ಇವಳು ಗೌರವ್ಗೆ ಏನು ಮಾಡಲ್ಲ, ಒಂದು ಚೀಟಿಯನ್ನ ಕೊಡ್ತಾಳೆ. ಯಾವ ಚೀಟಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದೇ ಚೀಟಿ ಗೌರವ್ ಅವ್ರ ಅಮ್ಮಂಗೆ ಸಿಕ್ಕಿದ್ದು. ಈ ವಿಷಯನೂ ಗೌರವ್ ಯಾರಿಗೂ ಹೇಳಿರಲ್ಲ. ಪ್ರೆಸೆಂಟ್ ಅಲ್ಲಿ ನಿಹಾರಿಕಾ ಈ ಚೀಟಿಯಲ್ಲಿ ಅಂತದ್ದೇನಿದೆ, ಫ್ಲಾಟ್ ನಂಬರ್ ಬಿಟ್ರೆ ಏನು ಇಲ್ವಲ್ಲ ಅಂತ ಕೇಳಿದಾಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗುತ್ತೆ. ಅದೇ ಚೀಟಿ ಮುಂದೆ ಫ್ಲಾಟ್ ನಂಬರ್ ಇದೆ, ಹಿಂದೆ ಒಂದು ಡೇಟ್ ಇದೆ, 7/7/2016, ಗೌರವ್ ಸಾವನ್ನಪ್ಪಿದ ದಿನ. ಆಶ್ಚರ್ಯ ಏನಂದ್ರೆ ಗೌರವ್ನ ಅಂತ್ಯ ಇದೇ ಡೇಟ್ ಅಲ್ಲಿ ಆಗುತ್ತೆ ಅಂತ 5 ವರ್ಷಗಳ ಹಿಂದೆ ಒಂದು ಆತ್ಮ ಹೇಗೆ ಭವಿಷ್ಯ ಹೇಳ್ತು ಅಂತ ಇವ್ರಿಗೆ ಅರ್ಥ ಆಗ್ತಿಲ್ಲ. ಗೌರವ್ನ ಸಾವಿಗೂ ಈ ಫ್ಲಾಟ್ ನಂಬರ್ 302ಕ್ಕೂ ಏನಾದ್ರೂ ಕನೆಕ್ಷನ್ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂದ್ರೆ ಮತ್ತೆ ಎಲ್ಲರೂ ಈ ಫ್ಲಾಟ್ ಗೆ ಹೋಗ್ಬೇಕು ಅಂತ ಹೇಳಿ ಸೀದಾ ವರ್ಷಾ ಕಾಲೋನಿಗೆ ಬರ್ತಾರೆ. ಈ ಬಿಲ್ಡಿಂಗ್ ತುಂಬಾನೇ ಹಳೇದಾಗಿದೆ ಅಂತ ಡೆಮಾಲಿಷ್ ಮಾಡಿಸಿ ಹೊಸ ಬಿಲ್ಡಿಂಗ್ ಕಟ್ಸೋಕೆ ಹೊರಟಿದ್ದಾರೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಇವರು ಬಂದಿದ್ದಾರೆ. ಫೋಟೋ ಶೂಟ್ ಮಾಡಬೇಕು ಅಂತ ಕಾಂಟ್ರಾಕ್ಟರ್ಸ್ ಗೆ ದುಡ್ಡು ಕೊಟ್ಟು ಕೀ ಇಸ್ಕೊಂಡ್ ಬಂದಿದ್ದಾರೆ. ಬಿಲ್ಡಿಂಗ್ ಅಲ್ಲಿ ಯಾರು ಇಲ್ದೇ ಇರೋದ್ರಿಂದ ಆತ್ಮಗಳು ಎಲ್ಲಾ ಕಡೆ ಹರಡ್ಕೊಂಡಿದ್ದಾವೆ ಅನ್ನೋದು EMF ಮೀಟರ್ ನ ಸಹಾಯದಿಂದ ಚೆಕ್ ಮಾಡಿದಾಗ ಗೊತ್ತಾಯ್ತು. ಅದಕ್ಕೆ ಐರಿನ್ಗೆ ಈ ಬಿಲ್ಡಿಂಗ್ ಒಳಗೆ ನೀನು ಬರ್ಬೇಡ ಅಂತ ಮೇಘ ಹೇಳಿದ್ರು. ಇಲ್ಲ, ನನಗೆ ಸತ್ಯ ಗೊತ್ತಾಗ್ಲೇಬೇಕು, ಬರ್ತೀನಿ ಅಂತ ಇವರ ಜೊತೆ ಒಳಗೆ ಫ್ಲಾಟ್ ನಂಬರ್ 302ರ ಹತ್ರ ಬರ್ತಾಳೆ. ಕೀನ ಸಹಾಯದಿಂದ ಡೋರ್ ಲಾಕ್ ಏನೋ ತೆಗೆದ್ರು, ಆದ್ರೆ ಡೋರ್ ಜಾಮ್ ಆಗಿದೆ, ಓಪನ್ ಆಗ್ತಿಲ್ಲ. ತುಂಬಾನೇ ವರ್ಷಗಳಿಂದ ಇಲ್ಲಿ ಯಾರು ವಾಸವಾಗಿಲ್ವಲ್ಲ, ಹಾಗಾಗಿ ಇವರು ಡೋರ್ ನ ತಳ್ಳಿ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾಗ ಮೇಘಳ ಕೈಯಲ್ಲಿ ಇದ್ದ ಆ ಚೀಟಿ ಕೆಳಗೆ ಬಿತ್ತು. ಎತ್ಕೊಳ್ಳೋಷ್ಟ್ರಲ್ಲಿ ಚೀಟಿ ತಂತಾನೆ ಫ್ಲಾಟ್ ನಂಬರ್ 301ರ ಒಳಗೆ ಹೋಗುತ್ತೆ. ಇದೇ ಫ್ಲಾಟ್ ಅಲ್ಲಿ ಅಲ್ವಾ ಮದುವೆ ಆಗಿದ್ದ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಡೋರ್ ತೆಗೆದು ನೋಡೋಣ ಅಂತ ಹತ್ರ ಹೋಗುವಷ್ಟರಲ್ಲೇ ಡೋರ್ ತಂತಾನೆ ಓಪನ್ ಆಗುತ್ತೆ. ಮನೆ ಒಳಗೆ ಬಂದು ರ್ಯಾಂಪ್ ನ ಇಟ್ಟು ಮತ್ತೆ ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡ್ತಾರೆ. ಗೌರವ್ಗೆ ಚೀಟಿ ಕೊಟ್ಟಿದ್ದು ನೀವೇನಾ, ಅವನು ಸಾಯೋದು ನಿಮ್ಗೆ ಮೊದ್ಲೇ ಗೊತ್ತಿತ್ತಾ ಅಂತೆಲ್ಲ ಕೇಳಿದಾಗ ಒಂದು ಸಲ ಬೀಪ್ ಸೌಂಡ್ ಬರುತ್ತೆ. ಹೌದು ಅಂತ. ಅವನು ತನ್ನ ಕತ್ತನ್ನ ತಾನೇ ಇಸ್ಕೊಂಡು ಸತ್ತೋಗಿದ್ದ, ಇಲ್ಲ ಬಾತ್ರೂಮ್ ಅಲ್ಲಿ ಯಾವುದೇ ರೀತಿ ಅಪಘಾತ ಆಯ್ತಾ ಅಂತ ಕೇಳಿದ್ಕೆ ಇಲ್ಲ ಅಂತ 2 ಸಲ ಬೀಪ್ ಸೌಂಡ್ ಬರುತ್ತೆ. ಹಾಗಾದ್ರೆ ಗೌರವ್ ಕೊಲೆ ಆಗಿದ್ದ, ಯಾವ್ದಾದ್ರು ಆತ್ಮ ಕೊಲೆ ಮಾಡ್ತಾ ಆ ಆತ್ಮ ಅವನ ಹಳೆ ಕೇಸ್ಗೆ ಸಂಬಂಧಪಟ್ಟಿದ್ದ ಅಂತ ಕೇಳಿದಾಗ ಹೌದು ಅಂತ ಆತ್ಮ ಹೇಳುತ್ತೆ. ಮತ್ತೆ ಒಂದೇ ಸಮ ಬೀಪ್ ಸೌಂಡ್ ಬರ್ತಿದೆ. ಇಲ್ಲೇ ಆ ಚೀಟಿ ಇವರ ಮುಂದೆಯಿಂದ ತೇಲ್ಕೊಂಡು ಒಂದು ರೂಮ್ಗೆ ಹೋದಾಗ ಹಿಂದೆನೆ ಇವರು ರೂಮ್ಗೆ ಬರ್ತಾರೆ. ಇದೇ ರೂಮ್ ನ ಮೂಲೆಯಲ್ಲಿ ಗೌರವ್ಗೆ ಚೀಟಿ ಕೊಟ್ಟಿದ್ದ ಹುಡುಗಿಯ ಆತ್ಮ ಮತ್ತೊಂದು ಚೀಟಿಯನ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾಳೆ. ಐರಿನ್ ಇದನ್ನೆಲ್ಲ ಮೊದಲು ನಂಬ್ತಿರ್ಲಿಲ್ಲ, ಆದ್ರೆ ಈಗ ಕಣ್ಣಾರೆ ನೋಡಿ ಗಾಬರಿಯಾಗಿ ಇವಳಿಗೆ ಇದೆಲ್ಲ ಕನ್ಸೋ ನನ್ಸೋ ಅಂತ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಚೀಟಿ ಇಸ್ಕೊಳ್ಳೋಕೆ ಭಯ ಆಗ್ತಿದೆ, ಎಲ್ಲಿ ತಮ್ಮ ಸಾವಿನ ಡೇಟ್ ಬರ್ದಿರುತ್ತೋ ಚೀಟಿಯಲ್ಲಿ ಅಂತ. ಕೊನೆಗೂ ಧೈರ್ಯ ಮಾಡಿ ಸಿದ್ಧಾರ್ಥ್ ಚೀಟಿಯನ್ನ ಎತ್ಕೊಂತಿದ್ದಂಗೆ ಎಲ್ಲರೂ ನಿಹಾರಿಕಾ ಹತ್ರ ಬರ್ತಾರೆ. ಯಾಕಂದ್ರೆ ಹೊಸ ಚೀಟಿಯಲ್ಲಿ ಹಳೆ ಡೇಟ್ ಇದೆ, 13/6/2007. IPS ಶುರು ಆಗೋಕು 2 ತಿಂಗಳ ಹಿಂದೆ. ಆಗ ಸಿದ್ಧಾರ್ಥ್ ಇರ್ಲಿ, ಮೇಘ ಮತ್ತೆ ರಾಜ್ಗೂ ಕೂಡ ಗೌರವ್ ಬಗ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಆಗ್ಲೂ ನಿಹಾರಿಕಾ ಗೌರವ್ನ ಫ್ರೆಂಡೇ ಆಗಿದ್ಲಲ್ಲ ಅಂತ ಇವಳ ಹತ್ರ ಬಂದಿದ್ದಾರೆ. ಈ ಡೇಟ್ ಅಲ್ಲಿ ಏನಾದ್ರೂ ಆಗಿರ್ಬೋದಾ ಅಂತ ಕೇಳೋಕೆ. ಆದ್ರೆ ನಿಹಾರಿಕಾಗಿ ಎಲ್ಲಿಂದ ನೆನ್ಪಿರುತ್ತೆ, ಹೇಗೋ ಇವಳ ಫೋನ್ ಅಲ್ಲಿ ಇದ್ದ ಹಳೆ ಫೋಟೋಸ್ ನ ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡಿರೋದ್ರಿಂದ 2007ರ ಫೋಟೋಸ್ ಚೆಕ್ ಮಾಡ್ಬೇಕಾದ್ರೆ ಗೌರವ್ ಮೊದಲನೇ ಬಾರಿ IPS ನ ಬಿಸ್ನೆಸ್ ಕಾರ್ಡ್ ಮಾಡಿಸ್ಕೊಂಡ್ ಬಂದು ತಮ್ಮ ಫ್ರೆಂಡ್ಸ್ ಗೆ ತೋರಿಸ್ತಾ ಇರೋ ಫೋಟೋ ನೋಡಿ ನಿಹಾರಿಕಾಗೆ ನೆನ್ಪಾಯ್ತು. ಗೌರವ್ನ ಮೊದಲನೇ ಕೇಸ್ ಬಗ್ಗೆ ಅವರು ತಮ್ಮ ಫ್ರೆಂಡ್ಸ್ ಗೆ ಹೇಳಿದ್ರು. ಆಗ ನಿಹಾರಿಕಾ ಕೂಡ ಅಲ್ಲೇ ಇದ್ಲು. ಆ ಕೇಸ್ ಬೇರೆ ಯಾವುದು ಅಲ್ಲ, ಹಾಕಿನ್ಸ್ ಹಾಸ್ಟೆಲ್ ಅಲ್ಲಿ ರೂಮ್ ನಂಬರ್ 213ರ ಕೇಸ್. ಗೌರವ್ ಈ ಕೇಸ್ ಬಗ್ಗೆ ನಿಹಾರಿಕಾಗೆ ಏನೇನ್ ಹೇಳಿದರೋ ಅದನ್ನ ಇವ್ರಿಗೆ ನಿಹಾರಿಕಾ ಹೇಳ್ತಿದ್ದಂಗೆ ತಕ್ಷಣ ಎಲ್ಲರೂ ಹಾಕಿನ್ಸ್ ಹಾಸ್ಟೆಲ್ ಗೆ ಬಂದು ವಾರ್ಡನ್ ನ ಭೇಟಿ ಆಗ್ತಾರೆ. ವಾರ್ಡನಿನ ಅವರೇ ಇರೋದ್ರಿಂದ ನಾನು ಗೌರವ್ ತಿವಾರಿನ ಮರೆಯೋಕೆ ಸಾಧ್ಯನೇ ಇಲ್ಲ, ತುಂಬಾನೇ ಧೈರ್ಯಶಾಲಿ, ಆತ್ಮ ಇದೆ ಅಂತ ಗೊತ್ತಿದ್ರು ಕೂಡ ಸೀದಾ ರೂಮ್ ಗೆ ಹೋಗಿದ್ದ ಅಂದಾಗ ಅದು ನಮಗೂ ಗೊತ್ತು, ಆಮೇಲೆ ಏನಾಯ್ತು ಹೇಳಿ ಅಂತ ಕೇಳ್ತಾರೆ. ಮತ್ತೆ 10 ದಿನ ಆದ್ಮೇಲೆ ಗೌರವ್ ವಾಪಸ್ ಬಂದಿದ್ದ ವಿಷಯ ಹೇಳ್ತಾರೆ ವಾರ್ಡನ್. ಏನಾಗಿರುತ್ತೆ ಅಂದ್ರೆ ಗೌರವ್ ರೂಮ್ ನಂಬರ್ 213ಕ್ಕೆ ಬಂದಾದ್ಮೇಲೆ ಅಷ್ಟಕ್ಕೆ ಸುಮ್ನಾಗಿರಲ್ಲ. ಮತ್ತೆ ವಾರ್ಡನ್ ಗೆ ಕಾಲ್ ಮಾಡಿ ಆ ರೂಮ್ ಅಲ್ಲಿ ಇದ್ದ ಹುಡುಗನ ಅಡ್ರೆಸ್ ತಿಳ್ಕೊಂಡು ಅವನನ್ನ ಭೇಟಿ ಆಗೋಕೆ ಬರ್ತಾರೆ. ಅಂದ್ರೆ ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಮೊದಲ ಎಪಿಸೋಡ್ ಅಲ್ಲೇ ನಾವು ನೋಡಿದೀವಿ ಹಾಸ್ಟೆಲ್ ರೂಮ್ ಅಲ್ಲಿ ಇದ್ದ ಹುಡುಗನ ಮೇಲೆ ಆತ್ಮ ದಾಳಿ ಮಾಡಿದೆ ಅಂತ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದನ್ನೇ ನೋಡಿ ಗೌರವ್ ಅಲ್ಲಿಗೆ ಹೋಗಿದ್ದು. ಆ ಹುಡುಗನ ಹೆಸರು ಅಮರಿಂದರ್ ಅಂತ. ಅಮರಿಂದರ್ಗೆ ರೂಮ್ ಅಲ್ಲಿ ಏನಾಗಿರುತ್ತೋ ಅದನ್ನ ಇವನ ಗರ್ಲ್ ಫ್ರೆಂಡ್ ಸಂಜನಾ ಮಾತ್ರ ನೋಡಿರೋದು. ಅಮರಿಂದರ್ ಮೇಲೆ ಅಟ್ಯಾಕ್ ಆದ ದಿನ ಇವನು ಸಂಜನಾ ಜೊತೆ ವಿಡಿಯೋ ಕಾಲ್ ಅಲ್ಲಿ
ಮಾತಾಡ್ತಿರ್ತಾನೆ. ಇದ್ದಕ್ಕಿದ್ದಂಗೆ ಅಮರಿಂದರ್ನ ಇವನ ಹಿಂದೆನೆ ಇರೋ ಆ ದುಷ್ಟಶಕ್ತಿ ಪೊಸೆಸ್ ಮಾಡ್ಕೊಳ್ಳುತ್ತೆ. ನೋಡ್ತಿದ್ದಂಗೆ ಅಮರಿಂದರ್ ತನ್ನ ತಲೆಯನ್ನ ಟೇಬಲ್ಗೆ ಒಂದೇ ಸಮ ಹೊಡ್ಕೊಳ್ಳೋಕೆ ಶುರು ಮಾಡ್ತಾನೆ, ಪ್ರಜ್ಞೆ ತಪ್ಪೋವರ್ಗೂ. ಆಮೇಲೆ ಸಂಜನಾ ಬಂದು ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾಳೆ. ಈಗ ಗೌರವ್ ರೂಮಲ್ಲಿ ಏನಾದ್ರೂ ಚೇಂಜಸ್ ಆಗಿತ್ತಾ, ನೀನೇನಾದ್ರೂ ರೂಮಲ್ಲಿ ಇರೋ ವಸ್ತುಗಳ ಜಾಗ ಬದಲಾಯಿಸೋದು ಅಥವಾ ಬೇರೆ ಏನೇ ಬದಲಾವಣೆಗಳಾಗಿದ್ರು ಹೇಳು ಅಂತ ಅಮರಿಂದರ್ಗೆ ಕೇಳಿದಾಗ ಸಂಜನಾ ಹೇಳ್ತಾಳೆ, ನಾನು ಮತ್ತೆ ಅಮರಿಂದರ್ ಇಬ್ರು ಒಂದಿನ ಸೈಕಲ್ ಅಲ್ಲಿ ಕಾಡಿಗೆ ಹೋಗಿದ್ವಿ. ಅಲ್ಲಿ ಒಂದು ಗಿಡವನ್ನ ನೋಡಿ ತುಂಬಾನೇ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ಹಾಸ್ಟೆಲ್ ರೂಮ್ಗೆ ತಗೊಂಡ್ ಬಂದಿದ್ವಿ ಅಂತ. ಗೌರವ್ ಮತ್ತೆ ಸೀದಾ ಹಾಸ್ಟೆಲ್ ನ ರೂಮ್ ನಂಬರ್ 213ಕ್ಕೆ ಬಂದು ಗಿಡದ ಹತ್ರ EMF ಮೀಟರ್ ನ ಇಟ್ಟು ಚೆಕ್ ಮಾಡಿದಾಗ ಫುಲ್ ರೆಡ್ ಲೈಟ್ ಹತ್ಕೊಳ್ಳುತ್ತೆ. ಎಲ್ಲಾ ಸಮಸ್ಯೆಗೂ ಈ ಗಿಡನೇ ಕಾರಣ ಅಂತ ಬಾತ್ರೂಮ್ ಅಲ್ಲಿ ಕನ್ನಡಿ ಮುಂದೆ ಬರ್ತಾರೆ. ಕನ್ನಡಿ ಮೇಲೆ ಮೊದಲನೇ ಬಾರಿ ಬಂದಾಗ ಒಂದು ಸಿಂಬಲ್ ಬಿಡ್ಸಿದ್ರಲ್ಲ, ಅದನ್ನ ನೋಡ್ತಾ ನೀನು ಆ ಗಿಡದ ಜೊತೆ ಇಲ್ಲಿಗೆ ಬಂದಿದ್ಯಾ ಅಂತ ಗೊತ್ತು, ನೀನು ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಹೇಳಿದಾಗ ಮೋಸ್ಟ್ಲಿ ಮಾತಾಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಕನ್ನಡಿನೇ ಹೊಡೆದೋಗುತ್ತೆ. ಹಿಂದೆನೆ ಆ ದುಷ್ಟಶಕ್ತಿ ವಾರ್ಡನ್ನ ಪೊಸೆಸ್ ಮಾಡ್ಕೊಂಡಿದ್ರಿಂದ ಗೌರವ್ ನೀನು ಅವರ ದೇಹವನ್ನ ಬಿಡ್ಲಿಲ್ಲ ಅಂದ್ರೆ ಈ ಗಿಡವನ್ನ ನಾಶ ಮಾಡ್ತೀನಿ ಅಂತ ಕೈಗೆ ಎತ್ಕೊಂತಿದ್ದಂಗೆ ಆ ದುಷ್ಟಶಕ್ತಿ ವಾರ್ಡನ್ನ ದೇಹ ಬಿಟ್ಟು ಗಿಡದ ಒಳಗೆ ಹೋಗುತ್ತೆ. ಮೊದಲು ಈ ಗಿಡವನ್ನ ವಾಪಸ್ ಕಾಡಿನಲ್ಲಿ ಅದರ ಜಾಗಕ್ಕೆ ಇಟ್ಟು ಬರ್ಬೇಕು ಅಂತ ವಾರ್ಡನ್ ಜೊತೆನೆ ಹೊಡ್ತಾರೆ. ಅಮರಿಂದರಿಂದ ಮೊದಲೇ ಯಾವ ಜಾಗದಿಂದ ಗಿಡವನ್ನ ಎತ್ಕೊಂಡ್ ಬಂದಿದ್ದು ಅಂತ ತಿಳ್ಕೊಂಡೇ ಬಂದಿದ್ದಾರೆ ಗೌರವ್. ಸೊ ಇವರು ಸೀದಾ ಕಾಡಿನ ಒಳಗೆ ಆ ಗಿಡ ಇದ್ದ ಜಾಗಕ್ಕೆ ಬರ್ತಿದ್ದಂಗೆ ಗೌರವ್ ಗಿಡವನ್ನ ವಾಪಸ್ ಮಣ್ಣೊಳಗೆ ಇಡಬೇಕಾದ್ರೆ ನೆಲದ ಮೇಲೆಲ್ಲ ಏನೋ ಸಿಂಬಲ್ ಗಳಿರೋದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇದೇ ರೀತಿ ಸಿಂಬಲ್ ನ ಗೌರವ್ ಆ ರೂಮ್ ಅಲ್ಲಿ ಮೊದಲನೇ ಬಾರಿ ಆ ದುಷ್ಟಶಕ್ತಿಯನ್ನ ನೋಡಿದಾಗ ಕನ್ನಡಿಯ ಮೇಲೆ ಬರ್ದಿದ್ದು. ಅಷ್ಟೇ ಅಲ್ಲ, ಇನ್ನು ಏನೋ ನೋಡ್ತಾರೆ, ಏನು ಅಂತ ಮುಂದೆ ನೋಡೋಣ. ಇದನ್ನ ನೋಡ್ತಿದ್ದಂಗೆ ಗಾಬರಿಯಾಗಿ ವಾರ್ಡನ್ಗೆ ಮೊದಲು ಕಾರ್ ಹತ್ತೋಕೆ ಹೇಳ್ತಾರೆ. ಇಬ್ರು ಇನ್ನೇನ್ ಹೋಗ್ಬೇಕು ಅನ್ನುವಾಗ ಒಬ್ರು ಮಹಿಳೆಯ ಆತ್ಮ ಗೌರವ್ ಹತ್ರ ಬಂದು ಅವನು ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಹೋಗ್ತಾಳೆ. ಸೈಂಟ್ ಪೀಟರ್ ಸ್ಮಶಾನದಲ್ಲೂ ಆ ಮಹಿಳೆಯ ಆತ್ಮ ಅವನು ನಿನ್ನ ಸುಮ್ನೆ ಬಿಡಲ್ಲ ಅಂತ ಇದೇ ರೀತಿ ಹೇಳಿತ್ತು. ಗೌರವ್ ವಾರ್ಡನ್ಗೆ ಇನ್ಯಾವತ್ತೂ ಹಾಸ್ಟೆಲ್ ಅಲ್ಲಿ ಸಮಸ್ಯೆ ಆಗಲ್ಲ, ಮತ್ತೆ ಈ ವಿಷಯದ ಬಗ್ಗೆ ಯಾರಿಗೂ ಹೇಳ್ಬೇಡಿ, ನಾನು ಹೇಳಲ್ಲ, ಯಾಕಂದ್ರೆ ಇನ್ಯಾರೋ ಆ ಗಿಡವನ್ನ ಹುಡ್ಕೊಂಡು ಹೋಗಿ ಅದರಿಂದ ತೊಂದರೆ ಮೈ ಮೇಲೆ ಎಳ್ಕೊಡೋದು ಬೇಡ. ಆ ಗಿಡದ ಜೊತೆ ಯಾವ ದುಷ್ಟಶಕ್ತಿ ಇದೆಯೋ ಅದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ, ಅದರಿಂದ ನಾವು ದೂರ ಇರೋದೇ ಒಳ್ಳೆದು ಅಂತ ಹೇಳಿರ್ತಾರೆ. ಈಗ ಪ್ರೆಸೆಂಟ್ ಅಲ್ಲಿ ವಾರ್ಡನ್ ನಿಮ್ ಗೌರವ್ ಸರ್ ಇಂದಾನೆ ಇವತ್ತು ಹಾಸ್ಟೆಲ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಅವರ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ನೋಡಿದಾಗ ತುಂಬಾನೇ ಬೇಜಾರಾಯ್ತು ಅಂತಾರೆ. ಸಿದ್ಧಾರ್ಥ್ ಆ ಗಿಡ ಇರೋ ಜಾಗ, ಆ ಕಾಡು ಎಲ್ಲಿದೆ ಅಂತ ಕೇಳಿದಾಗ ಗೌರವ್ ಹೇಳ್ಬೇಡ ಅಂದಿದ್ದಾರೆ, ಅದಕ್ಕೆ ಹೇಳಲ್ಲ ಅಂತಿದ್ದಾರೆ. ಆದ್ರೆ ಗೌರವ್ಗೋಸ್ಕರನೇ ನಮಗೆ ಆ ಜಾಗದ ಅಡ್ರೆಸ್ ಗೊತ್ತಾಗ್ಬೇಕು ಅಂತ ಕೇಳ್ತಾ ಇರೋದು, ದಯವಿಟ್ಟು ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕೊನೆಗೂ ಆ ಗಿಡ ಇರೋ ಜಾಗ ಎಲ್ಲಿದೆ ಅಂತ ಹೇಳ್ತಾರೆ. ಇವರು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಕಾರಲ್ಲಿ ಮೇಘ ಆ ಮಹಿಳೆಯ ಆತ್ಮ ಹೇಳಿದ್ದನ್ನ ಮೊದಲು ಕೂಡ ನಾನು ಸೈಂಟ್ ಪೀಟರ್ ಸ್ಮಶಾನದಲ್ಲೂ ಕೇಳಿದ್ದೀನಿ, ಅವನು ನಿನ್ನ ಸುಮ್ನೆ ಬಿಡಲ್ಲ ಅಂತ ಎರಡೆರಡು ಆತ್ಮಗಳು ಗೌರವ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಾಡಿನಲ್ಲಿ ಇರೋ ಆ ಗಿಡ ಕೂಡ ಇಷ್ಟು ವರ್ಷ ಆದ್ಮೇಲೆ ಈಗ ಮರವಾಗಿರ್ಬಹುದು, ಮರದ ಜೊತೆ ಆ ದುಷ್ಟಶಕ್ತಿಯ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಅಂತ ಮಾತಾಡ್ಕೋಬೇಕಾದ್ರೆ ಶರ್ಮಿಳಾ ಮುಂಬೈಗೆ ಬಂದಿದ್ದೀನಿ ಅಂತ ಐರಿನ್ಗೆ ಮೆಸೇಜ್ ಮಾಡ್ತಾಳೆ. ಅದಕ್ಕೆ ಮನೀಶ್ನ ಆತ್ಮವನ್ನ ಕಾಂಟ್ಯಾಕ್ಟ್ ಮಾಡೋಕೆ ಮೇಘ, ಐರಿನ್ ಮತ್ತೆ ಶರ್ಮಿಳಾ ಐರಿನ್ ನ ಮನೆಗೆ ಬಂದಿದ್ದಾರೆ. ಅದೇ ಸಿದ್ಧಾರ್ಥ್ ಮತ್ತೆ ರಾಜ್ ಆ ಗಿಡ ಇದ್ದ ಜಾಗವನ್ನ ಹುಡ್ಕೊಂಡು ಹೊರಟಿದ್ದಾರೆ. ಕಾಡಿನ ಒಳಗೆ ಬರ್ತಿದ್ದಂಗೆ ಇವರಿಬ್ಬರಿಗೂ ಬಚುವ ಕಾಣಿಸ್ಕೊಂತಿದ್ದಾನೆ, ಅಂದ್ರೆ ಮುಂದೆ ಅಪಾಯವಿದೆ ಅಂತ ಎಚ್ಚರಿಕೆ ಇದ್ದು ಹಿಂದಿನ ಎಪಿಸೋಡ್ಸ್ ಅಲ್ಲಿ ನೋಡಿದೀವಿ. ಆದ್ರೂ ಕೂಡ ಸತ್ಯ ಗೊತ್ತಾಗ್ಲೇಬೇಕು ಅಂತ ಮುಂದೆ ಹೊರಡ್ತಾರೆ. ಈ ಕಡೆ ಕ್ಯಾಂಡಲ್ ಎಲ್ಲ ಹಚ್ಚಿ ಐರಿನ್, ಶರ್ಮಿಳಾ ಮತ್ತೆ ಮೇಘ ಮನೀಶ್ನ ಆತ್ಮವನ್ನ ಕರಿತಾ ಇದ್ದಾರೆ. ನೀನು ಇಲ್ಲಿ ಇದ್ರೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು, ಐರಿನ್ ನಿನಗೆ ಗಿಫ್ಟ್ ಕೊಟ್ಟಿದ್ದ ಬುಕ್ ನ ಇಲ್ಲಿ ಇಟ್ಟಿದೀವಿ, ನೀನು ಇಲ್ಲಿ ಇದ್ರೆ ಈ ಬುಕ್ ನ ಪೇಜ್ ನ ಟರ್ನ್ ಮಾಡು ಅಂದಾಗ ಟ್ರೈಫೀಲ್ಡ್ ಮೀಟರ್ ಅಲ್ಲಿ ಫುಲ್ ಹೈ ರೀಡಿಂಗ್ ತೋರಿಸ್ತಾ ಇದೆ, ಮತ್ತೆ ಪೇಜ್ ಟರ್ನ್ ಆಗುತ್ತೆ ಕೂಡ. ಅಂದ್ರೆ ಮನೀಶ್ನ ಆತ್ಮ ಇಲ್ಲಿರೋದಂತೂ ಪಕ್ಕ. ಗೌರವ್ನ ಸಾವಿನ ಬಗ್ಗೆ ಅಥವಾ ನಿನ್ನ ಸಾವಿನ ಬಗ್ಗೆ ಏನಾದ್ರೂ ಹೇಳ್ಬೇಕು ಅನ್ಕೊಂಡಿದ್ಯಾ ಅಂತ ಮೇಘ ಕೇಳ್ತಾಳೆ. ಹಿಂದೆನೆ ಮನೀಶ್ನ ಆತ್ಮ ಐರಿನ್ ನ ಪೊಸೆಸ್ ಮಾಡ್ಕೊಳ್ಳುತ್ತೆ. ಮನೀಶ್ ಇವಳ ಬಾಯಲ್ಲಿ ಹೇಳ್ತಾನೆ, ಶರ್ಮಿಳಾ ನಾನು ಹೇಳೋಕೆ ಹೊರಟಿದ್ದು ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಐರಿನ್ ನನಗೆ ಮೋಸ ಮಾಡಿರೋದಲ್ಲ, ನಾನು ನಿಮ್ಮಿಬ್ಬರಿಗೂ ಮೋಸ ಮಾಡಿದೀನಿ ಆತ್ಮಹತ್ಯೆ ಮಾಡ್ಕೊಂಡು. ನನ್ನ ಸಾವಿಂದ ಇಬ್ರು ದುಃಖದಲ್ಲಿ ಇದ್ದೀರಾ, ನೋವಲ್ಲಿ ಇದ್ದೀರಾ, ಅದೇ ನನಗೆ ಈ ಪ್ರಪಂಚದಿಂದ ಹೋಗೋಕೆ ಬಿಡ್ತಿಲ್ಲ, ಇಬ್ರು ನನ್ನನ್ನ ಹೋಗೋಕೆ ಬಿಡಿ ಅಂತ ಪದೇ ಪದೇ ಹೇಳಿ ಐರಿನ್ ನ ದೇಹ ಬಿಟ್ಟು ಹೋಗುತ್ತೆ ಮನೀಶ್ನ ಆತ್ಮ. ಸಡನ್ ಆಗಿ ಈಗ ಐರಿನ್ ನ ಲ್ಯಾಪ್ಟಾಪ್ ಅಲ್ಲಿ ಗೌರವ್ U35 ಅಲ್ಲಿ ಮಾತಾಡ್ತಿರೋ ವಿಡಿಯೋ ಪ್ಲೇ ಆಗುತ್ತೆ. ಯಾಕಂದ್ರೆ ಗೌರವ್ ಹೇಳ್ತಾ ಇರೋದು ಇಲ್ಲಿ ಇಂಪಾರ್ಟೆಂಟ್. ಯಾರಾದ್ರೂ ತಮಗೆ ಹತ್ತಿರವಾದವ್ರನ್ನ ಕಳ್ಕೊಂಡಾಗ ತಮ್ಮ ಮನ್ಸಲ್ಲಿ ಅವರಿಗೆ ಗಿಲ್ಟ್ ಕಾಡ್ತಾ ಇರುತ್ತೆ, ದುಃಖ ಪಡ್ತಿರ್ತಾರೆ, ನಾವು ಅವ್ರು ಬದುಕಿದಾಗ ಅದ್ ಮಾಡ್ಬೋದಾಗಿತ್ತು ಇದ್ ಮಾಡ್ಬೋದಾಗಿತ್ತು ಅಂತೆಲ್ಲ ಯೋಚನೆ ಮಾಡೋದ್ರಿಂದ ಈ ಎಮೋಷನ್ಸೇ ಒಂದು ದಾರದ ರೀತಿ ತಮ್ಮವ್ರನ್ನ ಸಾವಿನ ನಂತರ ಕೂಡ ಅವರನ್ನ ಬಂಧಿಸಿ ಇಟ್ಕೊಂಡಿರುತ್ತೆ. ನಮ್ಮ ಜಗತ್ತಿನಿಂದ ಆತ್ಮಗಳ ಜಗತ್ತಿಗೆ ಅವರನ್ನ ಹೋಗೋಕೆ ಬಿಡಲ್ಲ. ಅದಕ್ಕೆ ಈ ರೀತಿ ಎಮೋಷನ್ಸ್ ಎಲ್ಲ ಕಡಿಮೆ ಮಾಡಿ ಕೇವಲ ಅವರ ಜೊತೆ ಖುಷಿಯಾಗಿ ಇದ್ದ ಕ್ಷಣಗಳನ್ನ ನೆನ್ಪು ಮಾಡ್ಕೊಂಡು ಅವರನ್ನ ಹೋಗೋಕೆ ಬಿಡಬೇಕು ಅಂತ ಗೌರವ್ ಹೇಳ್ತಿರೋದನ್ನ ಕೇಳಿ ಶರ್ಮಿಳಾ ಮತ್ತೆ ಐರಿನ್ಗೆ ಅರಿವಾಯ್ತು,
ಅರ್ಥವಾಯ್ತು. ಮನೀಶ್ನ ಬಗ್ಗೆ ದುಃಖ ಗಿಲ್ಟ್ ನ ಮನ್ಸಲ್ಲಿ ಇಟ್ಕೊಂಡಲೆ ಅವನ ಜೊತೆ ಕಳೆದಿದ್ದ ಖುಷಿಯಾದ ಕ್ಷಣಗಳನ್ನ ಮಾತ್ರ ನೆನ್ಪು ಮಾಡ್ಕೊಳ್ಳೋದ್ರಿಂದ ಮನೀಶ್ಗೆ ಮುಕ್ತಿ ಸಿಗುತ್ತೆ ಅಂತ. ನಾನು ಮನೀಶ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ಬೇಕು, ಅದಾದ್ಮೇಲೆ ಯಾವುದೇ ಗಿಲ್ಟ್ ಇರಲ್ಲ. ಮನೀಶ್, ನೀನು ಸಾಯೋಕ್ಕೂ 1 ವಾರ ಮುಂಚೆ ಮಡ್ ಐಲ್ಯಾಂಡ್ ಗೆ ಹೋಗಿದ್ವಲ್ಲ, ಆಗ ನೀನು ಹೇಳಿದ್ದೆ ನಮ್ಮ ಬ್ರೇಕಪ್ ನ ಅಕ್ಸೆಪ್ಟ್ ಮಾಡಿ ಮುಂದುವರಿತೀನಿ ಅಂತ. ನೆನ್ಪಿದ್ಯಾ ಅಂತ ಕೇಳ್ತಾಳೆ ಐರಿನ್. ಲ್ಯಾಪ್ಟಾಪ್ ಅಲ್ಲಿ ಆಡಿಯೋ ಸಾಫ್ಟ್ವೇರ್ ಓಪನ್ ಆಗಿ ಹೌದು ಅಂತ ವಾಯ್ಸ್ ಬರುತ್ತೆ. ಹೌದಾ, ನಿನಗೆ ನೆನ್ಪಿದ್ಯಾ? ನನಗೆ ನೆನ್ಪಿಲ್ವಲ್ಲ, ಯಾಕಂದ್ರೆ ನಾವು ಯಾವತ್ತೂ ಮಡ್ ಐಲ್ಯಾಂಡ್ ಗೆ ಹೋಗೇ ಇಲ್ಲ. ಅಷ್ಟೇ ಅಲ್ಲ, ಈ ಬ್ರೇಕಪ್ ವಿಷಯದ ಬಗ್ಗೆ ಕೂಡ ಮಾತಾಡೇ ಇಲ್ಲ ಅಂತಾಳೆ ಐರಿನ್. ಹಾಗಾದ್ರೆ ಆಗ್ಲೇ ಐರಿನ್ ನ ಪೊಸೆಸ್ ಮಾಡ್ಕೊಂಡಿದ್ದು ಮನೀಶ್ನ ಆತ್ಮನೇ, ಆದ್ರೆ ಈಗ ಕಂಪ್ಯೂಟರ್ ಅಲ್ಲಿ ಮಾತಾಡ್ತಿರೋದು ಮನೀಶ್ ಅಲ್ಲ. ಇನ್ನೊಂದ್ ಕಡೆ ಸಿದ್ಧಾರ್ಥ್ ಮತ್ತೆ ರಾಜ್ ಆ ಗಿಡ ಇದ್ದ ಜಾಗಕ್ಕೆ ಬಂದಿದ್ದಾರೆ. ಇವರು ಗೆಸ್ ಮಾಡ್ದಂಗೆ ಗಿಡ ಮರವಾಗಿ ಬೆಳೆದು ಅದನ್ನ ಆಗ್ಲೇ ಕಟ್ ಮಾಡು ಕೂಡ ಆಗೋಗಿದೆ. ಯಾವ ಮೀಟರ್ ಇದರ ಹತ್ರ ಇಟ್ಕೊಂಡ್ರು ಯಾವುದೇ ರೀಡಿಂಗ್ ತೋರಿಸ್ತಾ ಇಲ್ಲ. ಕಾರಣ ಮರ ಕಟ್ ಆಗಿರೋದ್ರಿಂದ ಆಗ ಗಿಡ ಅಥವಾ ಈಗ ಮರದಲ್ಲಿ ಬಂದಿಯಾಗಿದ್ದ ಆ ದುಷ್ಟಶಕ್ತಿ ಇಲ್ಲಿಂದ ತಪ್ಪಿಸ್ಕೊಂಡಿದೆ. ಇಷ್ಟು ವರ್ಷಗಳಲ್ಲಿ ಆ ದುಷ್ಟಶಕ್ತಿ ತುಂಬಾನೇ ಶಕ್ತಿಶಾಲಿಯಾಗಿ ಬೆಳೆದಿರುತ್ತೆ. ಇಲ್ಲಿ ಯಾರೋ ಮರವನ್ನ ಕಟ್ ಮಾಡಿರೋದ್ರಿಂದ ಆ ದುಷ್ಟಶಕ್ತಿ ಫ್ರೀ ಆಗಿ ಸೀದಾ ಗೌರವ್ ಹತ್ರ ಹೋಗಿ ಅವರನ್ನ ಕೊಂದಿರ್ಬೋದು ಅಂತ ಹೇಳ್ತಿದ್ದಾನೆ ಸಿದ್ಧಾರ್ಥ್. ಗೌರವ್ಗೆ ನೆಲದಲ್ಲಿ ಸಿಂಬಲ್ಸ್ ಎಲ್ಲ ಕಾಣಿಸುತ್ತಲ್ಲ, ಅದು ಇವ್ರಿಗೂ ಕೂಡ ಕಾಣಿಸುತ್ತೆ. ಅದಕ್ಕೆ ಮೇಲಿರೋ ಮಣ್ಣನ್ನ ಎಲೆಗಳನ್ನೆಲ್ಲ ಸೈಡ್ಗೆ ತಳ್ಳಿ ನೋಡಿದಾಗ ಆ ದುಷ್ಟಶಕ್ತಿಯ ಮುಖವನ್ನ ಕೂಡ ನೆಲದಲ್ಲಿ ಕೆತ್ತಿದ್ದಾರೆ. ಈ ಮುಖ ಎಲ್ಲೋ ನೋಡ್ದಂಗಿದ್ಯಲ್ಲ ಅಂತ ಸಿದ್ಧಾರ್ಥ್ ತನ್ನ ಮೊಬೈಲ್ ಅಲ್ಲಿ ಚೆಕ್ ಮಾಡಿದಾಗ ಇವನ ಫೋನ್ ಅಲ್ಲಿ ಇಲ್ಲಿ ನೆಲದ ಮೇಲೆ ಇರೋ ಸಿಂಬಲ್ ಮತ್ತೆ ದುಷ್ಟಶಕ್ತಿಯ ಮುಖ ಇರೋ ಫೋಟೋ ಇದೆ. ಈ ಫೋಟೋನ ಸಿದ್ಧಾರ್ಥ್ ಮೇಘಗಳ ರಿಸರ್ಚ್ ಫೈಲ್ಸ್ ಅಲ್ಲಿ ನೋಡಿರ್ತಾನೆ. ಒಂದು ತಂತ್ರ ವಿದ್ಯೆಯ ಸಹಾಯದಿಂದ ಯಾರೋ ಈ ರಾಕ್ಷಸನನ್ನ ಗಿಡದಲ್ಲಿ ಬಂಧಿಸಿ ಇಟ್ಟಿರ್ತಾರೆ. ಅದ್ಯಾವ ಪುಣ್ಯಾತ್ಮ ಬಂದು ಮರ ಕಟ್ ಮಾಡೋದ್ನೋ ಗೊತ್ತಿಲ್ಲ. ಆ ರಾಕ್ಷಸ ಬಂಧನದಿಂದ ಮುಕ್ತಗೊಂಡು ಗೌರವನ ಸಾಯಿಸಿರ್ಬೋದು ಅಂತ ಇವ್ರಿಗೆ ಅನಿಸ್ತಾ ಇದೆ. ಇಲ್ಲಿವರೆಗೂ ಇವರು ಇನ್ವಾಲ್ವ್ ಆಗಿದ್ದ 100 ಕೇಸಸ್ ಅಲ್ಲಿ ಕೇವಲ ಆತ್ಮಗಳನ್ನ, ಪ್ರೇತಾತ್ಮಗಳನ್ನ ನೋಡಿದ್ರು. ಆದರೆ ಯಾವತ್ತೂ ರಾಕ್ಷಸ ಇರೋ ಕೇಸ್ನ ಹ್ಯಾಂಡಲ್ ಮಾಡಿರ್ಲಿಲ್ಲ. ಇಂಥ ಡೀಮನ್ನ ಹ್ಯಾಂಡಲ್ ಮಾಡೋ ಶಕ್ತಿ ನಮಗಿರ್ಲಿ, ಗೌರವ್ಗೂ ಕೂಡ ಇರ್ಲಿಲ್ಲ ಅಂತ ಸಿದ್ಧಾರ್ಥೆ ಹೇಳ್ತಾನೆ. ಗೌರವ್ನ ಈ ರಾಕ್ಷಸ ಕೊಲ್ತಾನೆ ಅನ್ನೋದು ಬೇರೆ ಕೇಸಸ್ ಅಲ್ಲಿ ಇದ್ದ ಆತ್ಮಗಳಿಗೂ ಗೊತ್ತಿರುತ್ತೆ. ಅದಕ್ಕೆ ಅವನು ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾ ಇದ್ದಿದ್ದು. ಅಷ್ಟೇ ಅಲ್ಲ, ಹೊಸದಾಗಿ ಮದುವೆ ಆಗಿದ್ದ ಹುಡುಗಿಯ ಆತ್ಮ ಚೀಟಿ ಕೊಟ್ಟಿದ್ದು ನೋಡಿದ್ರೆ ನನಗೆ ಅನ್ಸೋ ಪ್ರಕಾರ ಅವಳಿಗೆ ಗೌರವ್ನ ಭವಿಷ್ಯದ ಬಗ್ಗೆ ಗೊತ್ತಿರಲ್ಲ. ಆದ್ರೆ ಈ ರಾಕ್ಷಸನೇ ಆ ಆತ್ಮದ ಕೈಯಲ್ಲಿ ಚೀಟಿನ ಗೌರವ್ಗೆ ಕೊಡ್ಸಿರ್ಬೋದು. ಡೇಟ್ ಬರ್ದು ಅದೇ ಡೇಟ್ ಅಲ್ಲಿ ಕೊಲ್ತೀನಿ ಅಂತ ಮೊದ್ಲೇ ರಾಕ್ಷಸ ಹೇಳಿರ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ, ಈ ಆತ್ಮಗಳ ಮತ್ತೆ ಡೀಮನ್ಗಳ ಹೈರಾರ್ಕಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಆತ್ಮಗಳಿಗಿಂತ ಜಾಸ್ತಿ ಶಕ್ತಿಶಾಲಿ ರಾಕ್ಷಸರಾಗಿರ್ತಾರೆ. ರಾಕ್ಷಸರು ಆತ್ಮಗಳನ್ನ ಕೂಡ ಕಂಟ್ರೋಲ್ ಮಾಡಬಹುದು. ಗೌರವ್ ಗಿಡವನ್ನ ವಾಪಸ್ ತಗೊಂಡ್ ಬಂದು ಅದರ ಜಾಗದಲ್ಲಿ ಇಟ್ಟಿದ್ರಿಂದ ರಾಕ್ಷಸನಿಗೆ ತುಂಬಾನೇ ಕೋಪ ಬಂದಿರುತ್ತೆ. ಗೌರವ್ನ ಕತೆ ಮುಗಿಸ್ಬೇಕು ಅಂತ ಆಗ್ಲೇ ಅನ್ಕೊಂಡಿದ್ದ. ಆದ್ರೆ ಗೌರವ್ನ ಅಷ್ಟು ಈಸಿಯಾಗಿ ಸಾಯಿಸೋದಿಲ್ಲ. ಅವರನ್ನ ಮಾನಸಿಕವಾಗಿ ಕುಗ್ಗೋ ಹಾಗೆ ಮಾಡಿ, ಮೆಂಟಲ್ ಟಾರ್ಚರ್ ಕೊಟ್ಟು, ಜೀವನದ ಮೇಲೆ ಜಿಗುಪ್ಸೆ ಬರೋ ಹಾಗೆ ಮಾಡಿ ಕೊನೆಗೆ ಕೊಂದಿದ್ದಾನೆ ಈ ರಾಕ್ಷಸ. ಮರದ ಜೊತೆ ರಾಕ್ಷಸ ಕೂಡ ಶಕ್ತಿಶಾಲಿಯಾಗಿ ಬೆಳೆದು ಮರದ ಹತ್ರ ಬಂದ ಯಾರೋ ವ್ಯಕ್ತಿಯನ್ನ ಮ್ಯಾನಿಪುಲೇಟ್ ಮಾಡಿ ಮರವನ್ನ ಕಟ್ ಮಾಡೋ ಹಾಗೆ ಮಾಡಿರ್ಬೋದು. ಈಗ ಆರಾಮಾಗಿ ಎಲ್ಲಾ ಕಡೆ ಓಡಾಡ್ಕೊಂಡಿದ್ದಾನೆ. ಅವನ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಆದ್ರೆ ಯಾವುದೇ ಧರ್ಮ ಆದ್ರೂ ರಾಕ್ಷಸ, ಡೆವಿಲ್ ಎಲ್ಲ ದೇವರ ವಿರುದ್ಧನೇ ಕೆಲಸ ಮಾಡೋದು. ದೇವರ ಸೃಷ್ಟಿಯಾಗಿರೋ ಮನುಷ್ಯರಿಗೆ ತೊಂದರೆ ಕೊಡೋದು, ಅದನ್ನೇ ಮುಂದೆ ಈ ರಾಕ್ಷಸ ಮಾಡ್ತಾನೆ ಅನ್ಸುತ್ತೆ. ಈ ಕಡೆ ಐರಿನ್, ಶರ್ಮಿಳಾ ಮತ್ತೆ ಮೇಘ ಮನೀಶ್ನ ಆತ್ಮ ಮಾತಾಡ್ತಿಲ್ಲ ಅಂದ್ರೆ ಇನ್ಯಾರ ಆತ್ಮ ಇದು ಅಂತ ತಲೆ ಕೆಡ್ಸ್ಕೊಂಡಿದ್ದಾಗ ನಾನು ನಿಮಗೆ ಸಹಾಯ ಮಾಡೋಕೆ ಬಂದಿದ್ದೀನಿ ಅಂತ ಲ್ಯಾಪ್ಟಾಪ್ ಇಂದ ವಾಯ್ಸ್ ಬರುತ್ತೆ. ಈಗ ಐರಿನ್ಗೆ ಗೊತ್ತಾಯ್ತು ಇದು ಯಾರು ಅಂತ. ಬದುಕಿದ್ದಾಗ ಆತ್ಮಗಳಿಗೆ ಸಹಾಯ ಮಾಡ್ತಿದ್ದೆ, ಈಗ ಆತ್ಮ ಆದ್ಮೇಲೆ ಮನುಷ್ಯರಿಗೆ ಸಹಾಯ ಮಾಡ್ತಿದ್ಯಾ ಅಲ್ವಾ? ಕೊನೆಗೂ ನಿನ್ನ ಭೇಟಿಯಾಗಿ ಖುಷಿ ಆಯ್ತು, ಗೌರವ್ ತಿವಾರಿ ಅಂತಾಳೆ. ಮೇಘಗೆ ಶಾಕ್ ಆಗೋಯ್ತು, ಇದು ಗೌರವ್ನ ಆತ್ಮ ಅಂತ. ಗೌರವ್ ಹೇಳ್ತಾರೆ, ನಿಮ್ಮೆಲ್ಲರ ಪ್ರಾಣ ಅಪಾಯದಲ್ಲಿ ಇದೆ, ಅದಕ್ಕೆ ನಾನು ಬರ್ಬೇಕಾಯ್ತು. ಅವನು ವಾಪಸ್ ಬಂದಿದ್ದಾನೆ ಅಂತ ಹೇಳಿದಾಗ ಗೌರವ್ ಬಾತ್ರೂಮ್ ಅಲ್ಲಿ ಇದ್ದಾಗ ರಾಕ್ಷಸ ಇವರ ಮೇಲೆ ದಾಳಿ ಮಾಡೋದನ್ನ ತೋರಿಸ್ತಾರೆ. ಕೊನೆಯಲ್ಲಿ ನಿಜವಾಗ್ಲೂ ಗೌರವ್ನ ಆತ್ಮ ಇವರಿಗೆ ಸಹಾಯ ಮಾಡೋಕೆ ಬಂತ ಅಥವಾ ರಾಕ್ಷಸನೇ ಇವ್ರಿಗೆಲ್ಲ ಯಾಮರಿಸ್ತಾ ಇದ್ದಾನ ಗೊತ್ತಾಗಲ್ಲ. ನೆಕ್ಸ್ಟ್ ಸೀಸನ್ ಬರುತ್ತೆ ಅಂತ ಕನ್ಫರ್ಮ್ ಮಾಡಿದರೆ ಆಗ ನೋಡೋಣ. ಆದ್ರೆ ಒಂದು ಕ್ಲೂನ ನಾವು ಗಮನಿಸಬಹುದು, ಏನಂದ್ರೆ ಐರಿನ್ ನ ಮನೀಶ್ ಪೊಸೆಸ್ ಮಾಡ್ಕೊಂಡಿದ್ದಾಗ ಇವಳ ಕಣ್ಣು ಪೂರ್ತಿ ಕಪ್ಪುಗಾಗಿರುತ್ತೆ. ರಾಕ್ಷಸ ಅಮರಿಂದರ್ ಮತ್ತೆ ವಾರ್ಡನ್ ನ ಪೊಸೆಸ್ ಮಾಡ್ಕೊಂಡಾಗ್ಲೂ ಕೂಡ ಇದೇ ರೀತಿ ಕಣ್ಣು ಕಪ್ಪುಗಾಗಿತ್ತು. ಬೇರೆ ಆತ್ಮಗಳ ಕಣ್ಣು ನೀವು ಗಮನಿಸಿದ್ರೆ ಸ್ನೇಹಿತರೆ ಎಲ್ಲರ ಕಣ್ಣು ಬಿಳಿ ಬಣ್ಣದಲ್ಲಿ ಇರುತ್ತೆ. ಐರಿನ್ ನ ಕನ್ಸಲ್ಲಿ ಮನೀಶ್ ಕಾಣಿಸ್ಕೊಂಡಾಗ್ಲೂ ಕೂಡ ಅವನ ಕಣ್ಣು ಬೆಳ್ಳುಗೆ ಇತ್ತು, ಕಪ್ಪುಗೆ ಇರ್ಲಿಲ್ಲ. ಅಂದ್ರೆ ರಾಕ್ಷಸ ಎಲ್ಲರನ್ನ ಟಾರ್ಗೆಟ್ ಮಾಡಿರೋ ಹಾಗಿದೆ. ಮುಂದಿನ ಸೀಸನ್ ಅಲ್ಲಿ ಗೌರವ್ ತಿವಾರಿ ಅವರ ಆತ್ಮ ಬಂದು ಸಹಾಯ ಮಾಡೋ ಹಾಗೆ ಮಾಡ್ತಾರ ಅಥವಾ ರಾಕ್ಷಸನೇ ಗೌರವ್ ತಿವಾರಿ ಅವರ ತರ ಯಾಮಾರಿಸ್ತಾ ಇರೋ ಹಾಗೆ ತೋರಿಸ್ತಾರ ಗೊತ್ತಿಲ್ಲ. ರಿಯಲ್ ಸ್ಟೋರಿಗೆ ಅಥವಾ ರಿಯಲ್ ಕೇಸಸ್ಗೆ ಕನೆಕ್ಷನ್ ಕೊಟ್ಟರು ಕೂಡ ತುಂಬಾನೇ ಕಾಲ್ಪನಿಕ ಕತೆ ಇರುತ್ತೆ. ಮುಂದಿನ ಸೀಸನ್ ಅಲ್ಲಿ ನೋಡೋಣ ಹೇಗಿರುತ್ತೆ ಅಂತ. ಈಗ ನಿಜವಾಗ್ಲೂ ಗೌರವ್ ಅವರ ಕೊನೆ ದಿನಗಳು ಹೇಗಿತ್ತು ಅಂತ ನೋಡೋಣ. 2016 ಜನವರಿಯಲ್ಲೇ ಗೌರವ್ ಮದುವೆ ಆಗ್ತಾರೆ. ಗೌರವ್ ಅವರ ಕೆಲಸ ಮೇಲ್ನೋಟಕ್ಕೆ ಹೆಂಡತಿಗೆ ಇಂಟ್ರೆಸ್ಟಿಂಗ್ ಅನ್ಸಿರುತ್ತೆ, ಸಪೋರ್ಟಿವ್ ಆಗೂ ಇರ್ತಾರೆ. ಆದ್ರೆ ಮದುವೆಯ ನಂತರನೇ ಗೌರವ್ ಅವರ ಕೆಲಸ ನಿಜವಾಗ್ಲೂ ಯಾವ ರೀತಿ ಇದೆ ಅಂತ ಗೊತ್ತಾಗಿದ್ದು. ಗೌರವ್ ಕೇಸ್ ಮೇಲೆ ಹೊರಗೆ ಹೋದ್ರೆ ಮನೆಗೆ ಸರಿಯಾಗಿ ಬರ್ತಿರ್ಲಿಲ್ಲ. ಸಾವಿರಾರು ಕೇಸಸ್ ನ ಹ್ಯಾಂಡಲ್ ಮಾಡಿದ ಗೌರವ್ ಅವರ ಮಾನಸಿಕ ಸ್ಥಿತಿ ಹದಗೆಡ್ತಾ ಇರುತ್ತೆ. ಮನ್ಸಲ್ಲಿ ಇರೋ ವಿಷಯ ಯಾರ ಹತ್ರನೂ ಜಾಸ್ತಿ ಹೇಳ್ಕೊಂತಿರಲ್ಲ. 2016 ಜುಲೈ 6ನೇ ತಾರೀಕು
ಡೆಲ್ಲಿಯ ಜನಕ್ಪುರಿಯಲ್ಲಿ ಒಬ್ಳು ಹುಡುಗಿಯನ್ನ ತುಂಬಾನೇ ಆತ್ಮಗಳು ಪೊಸೆಸ್ ಮಾಡ್ಕೊಂಡಿರ್ತವೆ. ಈ ಕೇಸ್ ಗೌರವ್ಗೆ ದೊಡ್ಡ ತಲೆನೋವಾಗಿರುತ್ತೆ. ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಾತ್ರಿ ಲೇಟ್ ಆಗಿ 1:15 ಮನೆಗ್ ಬರ್ತಾರೆ. ಇದೇ ಕಾರಣಕ್ಕೆ ಮನೆಯಲ್ಲಿ ಯಾವಾಗ್ಲೂ ಜಗಳ. ಹೆಂಡತಿ ಜೊತೆ ಅಷ್ಟೇ ಅಲ್ಲ, ತಂದೆ ತಾಯಿ ಜೊತೆ ಕೂಡ. ಈ ಕೆಲಸದಲ್ಲಿ ದುಡ್ಡು ಜಾಸ್ತಿ ಸಿಗ್ತಿರ್ಲಿಲ್ಲ, ಅದ್ರ ಜೊತೆಗೆ ಮನೆಯವರ ಜೊತೆ ಸಮಯ ಕಳೀತಿರ್ಲಿಲ್ಲ. ಈ ಕಾರಣಕ್ಕೆ ಮನೆಯಲ್ಲಿ ಯಾವಾಗ್ಲೂ ಜಗಳ ಆಗ್ತಿರುತ್ತೆ. ಇದೆಲ್ಲದರಿಂದ ಮೆಂಟಲಿ ವೀಕ್ ಆಗಿರ್ತಾರೆ, ಡಿಪ್ರೆಸ್ಡ್ ಆಗಿರ್ತಾರೆ. ಹೆಂಡತಿಗೆ ಅವಾಗವಾಗ ಯಾವುದೋ ನೆಗೆಟಿವ್ ಫೋರ್ಸ್ ನನ್ನನ್ನ ತನ್ನ ಹತ್ರ ಎಳ್ಕೊಂತಾ ಇದೆ ಅಂತ ಹೇಳ್ತಿರ್ತಾರೆ. ಜುಲೈ 7ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಗೌರವ್ ಸ್ನಾನಕ್ಕೆ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಕೆಳಗೆ ಬಿದ್ದಂಗೆ ಜೋರಾಗಿ ಶಬ್ದ ಆಗುತ್ತೆ. ಈ ಶಬ್ದ ಕೇಳಿ ಗೌರವ್ನ ಹೆಂಡತಿ ಮತ್ತೆ ಅಪ್ಪ ಇಬ್ರು ಬಂದು ಡೋರ್ನ ಹೊಡೆದಾಕಿ ಒಳಗೆ ಬಂದು ನೋಡಿದ್ರೆ ಗೌರವ್ ಕೆಳಗೆ ಬಿದ್ದಿರ್ತಾರೆ. ಇನ್ನೂ ಬದುಕಿರ್ತಾರೆ, ಉಸಿರಾಡೋಕೆ ಕಷ್ಟ ಆಗ್ತಿರುತ್ತೆ. ಆದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋವರೆಗೂ ಬದುಕಲ್ಲ. ಕತ್ತಿನ ಭಾಗದಲ್ಲಿ ಮಾರ್ಕ್ ಕೂಡ ಇರುತ್ತೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿರ್ಬೋದು ಅಂತಾರೆ. ಪೊಲೀಸರು ಬಾತ್ರೂಮ್ ಅಲ್ಲಿ ಹೆಂಡತಿಯ ದುಪ್ಪಟನ ರಾಡ್ಗೆ ಕಟ್ಟಿ ನೇಣು ಹಾಕೊಂಡಿದ್ದಾರೆ ಅಂತ ಕೇಸ್ ಕ್ಲೋಸ್ ಮಾಡ್ತಾರೆ. ಆದ್ರೆ ಫ್ಯಾಮಿಲಿ ಅವರು ಹೇಳೋದೇ ಬೇರೆ. ಗೌರವ್ನ ಬಾತ್ರೂಮ್ ಅಲ್ಲಿ ಮೊದಲು ನೋಡಿದಾಗ ಕೆಳಗೆ ಬಿದ್ದಿರ್ತಾರೆ. ಕತ್ತಿಗೆ ಯಾವುದೇ ಬಟ್ಟೆ ಕಟ್ಕೊಂಡಿರ್ಲಿಲ್ಲ. ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗಿ ಕೆಳಗೆ ಬಿದ್ದಿರ್ಬೋದು ಅಂತ ಅನ್ಕೊಂಡಿರ್ತಾರೆ. ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಕೂಡ ಇಮೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಆರಾಮಾಗಿ ಇದ್ರು. ಸಾಯೋ ರೀತಿ ಯಾವುದೇ ಯೋಚನೆ ಅವರ ಮನಸ್ಸಲ್ಲಿ ಇರ್ಲಿಲ್ಲ ಅಂತಾರೆ. ಆದ್ರೆ ಪೊಲೀಸ್ ಅವ್ರು ಹೇಳೋದೆಲ್ಲ ಇದರ ಉಲ್ಟಾ. ಮನೆಯಲ್ಲಿ ತುಂಬಾನೇ ಜಗಳ ಇತ್ತು, ತುಂಬಾನೇ ಪ್ಯಾರಾನಾರ್ಮಲ್ ಕೇಸಸ್ ಇಂದ ಮಾನಸಿಕ ಒತ್ತಡ ಜಾಸ್ತಿ ಆಗಿತ್ತು ಅಂತಾರೆ. ಹಾಗಾಗಿ ಕೊನೆಗೂ ಬಾತ್ರೂಮ್ ಅಲ್ಲಿ ಏನಾಯ್ತು ಅಂತ ಗೊತ್ತೇ ಆಗಲ್ಲ. ಗೌರವ್ ಅವರಿಗೆ ಇದ್ದ ಒತ್ತಡದಿಂದ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ಬೋದು, ಇಲ್ಲ ಯಾವ್ದಾದ್ರೂ ದುಷ್ಟಶಕ್ತಿನೇ ಅವರನ್ನ ಕೊಂದಿರ್ಬೋದು. ಎರಡರಲ್ಲಿ ಯಾವ್ದನ್ನು ಕೂಡ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ಕಣ್ಣಿಗೆ ಕಾಣೋದು ಎಷ್ಟು ಸತ್ಯನೋ ಕಣ್ಣಿಗೆ ಕಾಣದೇ ಇರೋದು ಕೂಡ ಅಷ್ಟೇ ಸತ್ಯ. ಸೊ ಸ್ನೇಹಿತರೆ, ಈ ಸೀರೀಸ್ ನ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.